ನಮಸ್ಕಾರ. ಭಗವದ್ಗೀತೆ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ನಾವು ಅತ್ಯಂತ ಮುಖ್ಯವಾದಂಥ ಶ್ಲೋಕಗಳನ್ನೆರಡನ್ನು ನೋಡಿದ್ದೇವೆ. ಜೀವ, ಭಗವಂತ, ಅವುಗಳ ನಡುವಿರುವಂಥ ಸಂಬಂಧ, ಭಗವಂತನ ರೋಲ್ ಏನು, ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ತಿಳ್ಕೊಂಡಿದ್ದೇವೆ. ಅದರಲ್ಲಿ ಮತ್ತೆ ಸಂಶಯಗಳಿರುತ್ತೆ. ಮುಂದಿನ ಅಧ್ಯಾಯಗಳಲ್ಲೆಲ್ಲ ಕೂಡ ಅದರ ಬಗ್ಗೆ ಭಗವಂತ ಮತ್ತಿಷ್ಟು ವಿವರಣೆಯನ್ನು ಕೊಡ್ತಾನೆ. ಕೇವಲ ವಿಷಯವನ್ನು ತಿಳ್ಕೊಂಡ್ರೆ ಮಾತ್ರ ನಮಗೆ ಅದು ಅರಿವು ಆಗಲ್ಲ. ಅಂತರಂಗದ ಅನುಭವದಲ್ಲಿ ಜೋಡಿಸಿದಾಗ ಮಾತ್ರ ನಮಗೆ ಅದರ ತಿಳುವಳಿಕೆ ಬರುತ್ತೆ ಅಂತ ಭಗವಂತ ಅನೇಕ ಕಡೆ ಹೇಳ್ತಾರೆ. ಮತ್ತೊಂದು ಶ್ಲೋಕವನ್ನು ಇವತ್ತಿನ ದಿನ ನಾವು ನೋಡೋಣ. ಜ್ಞಾನೇನತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ ಅಂತ ಹೇಳ್ತಾನೆ ಭಗವಂತ. ಸೊ ಇಲ್ಲಿ ಕೃಷ್ಣ ಏನು ಹೇಳ್ತಾನೆ, ನಾವು ನಮ್ಮ ಕನ್ಫ್ಯೂಷನ್ಸ್, ಗೊಂದಲವನ್ನೆಲ್ಲ ಕೂಡ ಪರಿಹರಿಸಿಕೊಳ್ಳಕ್ಕಿರುವುದಂಥ ಕೇವಲ ಒಂದೇ ಒಂದು ಮಾರ್ಗ ಅಂತ ಹೇಳ್ತಾನೆ. ಅದೇನಂತಂದರೆ ಜ್ಞಾನ ಮಾರ್ಗ. ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾಡಿ ಸತ್ಯವನ್ನು ತಿಳ್ಕೊಳ್ಳದೆ ಬಿಟ್ಟರೆ ಬೇರೆ ಕನ್ಫ್ಯೂಷನ್ ಹೋಗಿಸ್ಕೊಳ್ಳಿಕ್ಕೆ ಬೇರೆ ಯಾವ ಮಾರ್ಗವೂ ಇಲ್ಲ. ಇಲ್ಲಿ ನಮ್ಮ ಸಮಸ್ಯೆ ಅಂತಂದರೆ ನಮ್ಮೊಳಗೆ ಇರುವಂಥ ಜೀವ ಸ್ವರೂಪದಲ್ಲಿ ಜ್ಞಾನ ಇದೆ, ಆದರೆ ಅದನ್ನು ನಮಗೆ ಗೊತ್ತಾಗೋದಿಲ್ಲ. ಅದನ್ನು ಅಜ್ಞಾನ ಎಂಬಂಥ ಮುಸುಗನ್ನು ಕವಿದಿದೆ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ನಾವು ನಮ್ಮ ಜೀವ ಸ್ವರೂಪವನ್ನು ಅಜ್ಞಾನ ಅಂತಂಬ ಒಂದು ಪೆಟ್ಟಿಗೆಯಲ್ಲಿ ಭದ್ರವಾಗಿಟ್ಟು ಮುಚ್ಚಿಟ್ಟಿದ್ದೇವೆ. ಸೊ ಜ್ಞಾನಕ್ಕೆ ಮುಚ್ಚಳ ಯಾವುದು ಅಂತಂದರೆ ಅಜ್ಞಾನ. ಹಾಗೂ ನಮಗೆ ಆ ಮುಚ್ಚಳವನ್ನು ತೆಗೆಯೋದಕ್ಕೆ ಇಷ್ಟವೂ ಇಲ್ಲ, ಬರುವುದೂ ಇಲ್ಲ. ಚಮತ್ಕಾರವನ್ನು ಮಾಡ್ತಾರೆ. ಮನುಷ್ಯನಾದವನು ಮೊದಲು ತಿಳಿಬೇಕಾದೇನಂತಂದರೆ ನಾನು ಅಂತಂದರೆ ಏನು. ಇದು ಹಿಂದಿನ ಪಾಠದಲ್ಲಿ ಸ್ವಭಾವ ಅಂತ ತಿಳ್ಕೊಂಡ ಮೇಲೆ ನಾನು ಅಂತಂದರೆ ಮನಸ್ಸಲ್ಲ, ನಾನು ಅಂತಂದರೆ ಜಡ ಶರೀರವಲ್ಲ, ನಾನು ಅಂತಂಬ ನಿರ್ಣಯ ತಗೊಳ್ಳುವಂಥ ಬುದ್ಧಿ ಮಾತ್ರವಲ್ಲ, ಅದೊಂದು ಚೇತನ. ಅದಕ್ಕೂ ಸಂಕಲ್ಪ, ಕೆಲವಿನ ಕರ್ತೃತ್ವ ಇದೆ. ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತಂಬು ಕರ್ತೃತ್ವ ಇದೆ. ಆದರೆ ನಾನು ಅಂತಂದರೆ ಏನು, ಅದು ಗೊತ್ತಾದಾಗ ನನ್ನ ಸೀಮಿತ ಏನು, ನನ್ನ ಶಕ್ತಿ ಏನು, ನನ್ನ ವೀಕ್ನೆಸ್ ಏನು, ನನ್ನ ಸ್ಟ್ರಾಂಗ್ನೆಸ್ ಏನು ಅಂತ ಗೊತ್ತಾಗ್ತದೆ. ಮಾಮೂಲಾಗಿ ಮನುಷ್ಯನಿಗೆ ತನ್ನ ವೀಕ್ನೆಸ್ಸು ತನ್ನ ಸ್ಟ್ರಾಂಗ್ನೆಸ್ಸು ಗೊತ್ತಾಗದೆ ಪ್ರಪಂಚವನ್ನು ಎಸ್ಟಿಮೇಟ್ ಮಾಡೋಕ್ಕಾಗೋದಿಲ್ಲ. ನನ್ನ ಬಗ್ಗೆ ಮೊದಲು ತಿಳ್ಕೊಳ್ಬೇಕು. ಆಮೇಲೆ ಭಾಳಷ್ಟು ಜನ ನನ್ನ ಬಗ್ಗೆ ಏನೂ ಗೊತ್ತಿಲ್ಲದರೂ ಕೂಡ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು, ಜಡ್ಜ್ಮೆಂಟ್ ಮಾಡಬೇಕು ಅಂತ ಹೊರಟಾವತ್ತು ಭಾಳಷ್ಟು ಸಂದರ್ಭಗಳಿದೆ. ಇತ್ತೀಚೆಗೆ ಒಂದು ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ಆರ್ಟಿಕಲ್ ಬಂದಿತ್ತು. ನಾನು ಫೇಸ್ಬುಕ್ ಫಾಲೋಯರ್ ಅಲ್ಲ, ಯಾರೋ ಫೇಸ್ಬುಕ್ ಪೇಜಲ್ಲಿರುವಂಥ ಲಿಂಕನ್ನು ನನಗೆ ವಾಟ್ಸಾಪಲ್ಲಿ ಕಳಿಸಿದ್ರು. ಅದರಲ್ಲಿ ಇದೆ ಚರ್ಚೆ: ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ. ಆ ಕಮೆಂಟ್ಸ್ ಆಗಲಿ, ಆ ಪ್ರಶ್ನೆಗಳಾಗಲಿ ನೋಡಿದರೆ ನಮ್ಮ ಬಗ್ಗೆ ನಾವೇ ತಿಳಿದುಕೊಳ್ಳದೆ ನಾನಂದರೆ ಏನು, ಜೀವ ಅಂದರೆ ಏನು, ಜೀವಗೆ ಭಗವಂತಗಿರುವಂಥ ಒಂದು ಏನು ವಿಷಯ, ಸಂಬಂಧ ಏನು, ಇದು ಯಾವುದೂ ತಿಳಿದುಕೊಳ್ಳದೆ ಏನು ಮಾಡ್ತೀವಿ, ಭಗವಂತನ ಬಗ್ಗೆ ಅಥವಾ ಸೃಷ್ಟಿಯಾದಿ ಬಗ್ಗೆ ನಾವು ನಿರ್ಣಯಗಳನ್ನು ತೆಗೆದುಕೊಂಡು ಒಬ್ಬರ ಮೇಲೊಬ್ಬರು ಜಗಳ ಆಡ್ಕೊಂಡು ವಿವಾದವನ್ನು ಮಾಡಿಕೊಳ್ಳಕ್ಕೆ ಹೊರಡ್ತೇವೆ. ಬಹಳ ಶೋಚನೀಯವಾದಂಥ ವಿಷಯ. ನಮ್ಮಲ್ಲಿ ಇರುವಂಥ ಕಾಮನ್ ಸೆನ್ಸ್ ವಿಚಾರ ಯಾವ ಬರುತ್ತೆ, ಜ್ಞಾನವನ್ನು ಪಡೆದುಕೊಂಡಾಗ ಏನು ಅಂತ ಗೊತ್ತಾಗ್ತದೆ. ಸಣ್ಣ ಜ್ಞಾನ ಇದ್ದರೆ ಕಾಮನ್ ಸೆನ್ಸ್ ಆಟೋಮೆಟಿಕಾಗಿ ಹೊಳೆಯುತ್ತೆ. ಅಜ್ಞಾನ ಅಂತಂಬೋ ಪೆಟ್ಟಿಗೆಯಲ್ಲಿ ಜ್ಞಾನವನ್ನು ಇಟ್ಟುಬಿಟ್ಟಿದ್ದೇವೆ. ಕಾಮನ್ ಸೆನ್ಸ್ ವಿಚಾರ ಏನು ಅಂತಂದರೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಇವುಗಳ ಪ್ಲ್ಯಾಟ್ಫಾರ್ಮ್ ಯಾವುದು, ಅವುಗಳ ಫಂಕ್ಷನಾಲಿಟಿ ಆಗಲಿ, ಅದರ ಉಪಯೋಗವನ್ನಾಗಲಿ ತೆಗೆದುಕೊಳ್ಳೋದು ಯಾವಾಗ ಅಂತಂದರೆ ನಾನು ಭಗವಂತ ಒಂದೇನಾ,
ಭಗವಂತ ನಾನು ಬೇರೆ ಬೇರೆನಾ? ಇದು ಯಾವಾಗ ನಮ್ಮ ಜೀವನದಲ್ಲಿ ನಮ್ಮ ಸಾಧನೆಯಲ್ಲಿ ತುದಿ ನಿರ್ಣಯ ಅಂದರೆ ಇನ್ನು ಮೋಕ್ಷಕ್ಕೇನು ನೆಕ್ಸ್ಟ್ ಇನ್ನು ಮೋಕ್ಷವೇ ಅಂತಂಬೋ ಸಮಯದಲ್ಲಿ ಈ ಪ್ರಶ್ನೆಗಳು ಬರುತ್ತೆ. ಯಾಕೆಂತಂದರೆ ನಾವು ಇನ್ನು ಆ ಸ್ಟೇಜಿಗೆ ಹೋಗೋದಿದ್ದಾಗ ಇಂಥ ಪ್ರಶ್ನೆಗಳಿಂದ ನಮಗೆ ಉಪಯೋಗ ಏನೂ ಇಲ್ಲ. ಸಾಧನೆ ಮಾರ್ಗದಲ್ಲಿ ನಾವು ಇನ್ನೂ ಮುಂದೆ ಇಲ್ಲದಾಗ ನಾನು ಭಗವಂತನ ಜೊತೆ ಇರ್ತೀನ, ಭಗವಂತನಲ್ಲಿ ಅಂತರ್ಲೀನನಾಗ್ತೀನ, ಇದೆಲ್ಲ ಯಾವಾಗ ಸಾಧನೆ ಮಾಡಿಕೊಂಡಾಗ. ನಮಗೆ ಇದೇ ಜನ್ಮ ಫೈನಲ್ಲ, ನಾವು ಸಾಧನೆ ಮಾಡ್ಕೊಂಬಿಟ್ಟಿದ್ದೀವ, ಜ್ಞಾನ ಅರಿವು ಬಂದಿದೆಯಾ ಅಂತ ಮೊದಲು ಪ್ರಶ್ನೆ ಹಾಕ್ಕೊಳ್ಬೇಕು. ನಾನು ಎಲ್ಲಿದ್ದೇನೆ, ನಾನು ಯಾವ ಪ್ಲ್ಯಾಟ್ಫಾರ್ಮಲ್ಲಿದ್ದೇನೆ. ಇದು ಹಾಕ್ಕೊಂಡಾಗ ನಮಗೆ ಸದ್ಯಕ್ಕೆ ಗೊತ್ತಾಗೋದೇನಂತಂದರೆ ಸದ್ಯಕ್ಕೆ ಮೋಕ್ಷಕ್ಕೆ ಹೋಗೋ ಹಾದಿಯಲ್ಲಿ ನಾವಿಲ್ಲ. ಯಾಕೆಂತಂದರೆ ಮೋಕ್ಷಕ್ಕೆ ಹೋಗಬೇಕಾದ್ರೆ ಜ್ಞಾನ ಬೇಕು. ಜ್ಞಾನದಿಂದ ಏನಾಗುತ್ತೆ, ಕಾಮನ್ ಸೆನ್ಸ್ ಬರುತ್ತೆ. ಕಾಮನ್ ಸೆನ್ಸ್ ಬಂದವನು ಯಾರು ಕಾಮೆಂಟ್ ಮಾಡಲ್ಲ. ಸೊ ಹೀಗೆ ಅನೇಕ ಥರ ಗೊಂದಲಗಳು ಬರುತ್ತೆ. ನಾವು ಕಾಮನ್ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿದಾಗ ಅರಿವು ಬರುತ್ತೆ. ಸೊ ಇವೆಲ್ಲ ಕೂಡ ಮೋಕ್ಷ ಸಂಬಂಧವಾದ ವಿಚಾರಗಳಿಗೆ ಸಂಬಂಧಪಟ್ಟದ್ದು. ಈ ಬಾಕಿ ಟೈಮಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಎಲ್ಲರಿಗೂ ಅದೇ ದೇವರನ್ನೇ ಪ್ರಾರ್ಥನೆ ಮಾಡ್ತೇವೆ. ಎಲ್ಲರಿಗೂ ಅದೇ ವೇದಗಳೇ ಇದೆ, ಬೇರೆ ಹೊಸ ವೇದಗಳೇನಿಲ್ಲ. ಎಲ್ಲರೂ ಕೂಡ ಅವರು ಮೂರು ತ್ರಿಮತಸ್ಥರೂ ಕೂಡ ತ್ರಿಮತಸ್ಥರಲ್ಲ, ಮನುಷ್ಯ ಸಾಮಾನ್ಯನಾದವನು ವೇದದಂತನೇ ತನ್ನ ಜೀವನವನ್ನು ನಡ್ಕೊಳ್ತಾನೆ. ವೇದ ಪ್ರಕಾರವೇ ಜೀವನ ನಡ್ಕೊಳ್ಬೇಕು. ಅದು ಎಲ್ಲರಿಗೂ ಯೂಸರ್ ಮ್ಯಾನ್ಯುವಲ್. ಒಬ್ಬ ಬ್ರಾಹ್ಮಣಗಾಗಲಿ, ಬ್ರಾಹ್ಮಣದನ್ನು ಕೆಲವೊಂದು ಕ್ಯಾಟಗರೀಸಿಗೆ ಮಾತ್ರ ಅಲ್ಲ. ಸೊ ಹಾಗಾಗಿ ಈ ವಿವಾದಾಸ್ಪದ ವಿಚಾರಗಳು, ಗೊಂದಲಗಳು, ನಾನೇ ಶ್ರೇಷ್ಠ, ನಮ್ಮದೇ ಶ್ರೇಷ್ಠ ಅಂತ ಯಾವಾಗ ಬರುತ್ತೆ ಅಂತಂದರೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳಿದಾಗ, ನಾನು ಏನಿದೆ, ಇವುಗಳ ವಿಚಾರ ಯಾವಾಗ ಅಂತ ತಿಳಿದುಕೊಳ್ಳದೇ ಇದ್ದಾಗ ಈ ಥರ ಸಮಸ್ಯೆಗಳು ಬಂದೇ ಬರುತ್ತೆ, ಗೊಂದಲಗಳಾಗ್ತದೆ. ಅದಕ್ಕೆ ಮನುಷ್ಯರ ಮಧ್ಯ ದ್ವೇಷಗಳು ಬೆಳೆಯುತ್ತೆ. ಕಾರುಣ್ಯ ಇರಬೇಕು ಅಂತ ಭಗವಂತ ಹೇಳ್ತಾನೆ, ದ್ವೇಷ ಇರಬಾರದು ಅಂತ 3ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ರಾಗದ್ವೇಷಗಳಿಗೆ ಒಳಗಾಗಬೇಡ, ಆ ಕೊಳೆಯನ್ನು ನೀನು ಹತ್ತಿಸಿಕೋಬೇಡ ಅಂತ ಭಗವಂತನೇ ಎಷ್ಟೋ ಸಲ ಹೇಳ್ತಾನೆ. ಆದರೆ ಅಜ್ಞಾನ ಅಂತಂಬೋದು, ಜ್ಞಾನ ಇಲ್ಲದೇ ಇದ್ದಾಗ, ಅಜ್ಞಾನ ಅಂತಂಬೋದು ಸಪ್ರೇಟಾಗಿ ಬರೋದೇನು ಬೇಕಾಗಿಲ್ಲ. ಜ್ಞಾನ ಇಲ್ಲದ ಕಡೆ ಅಜ್ಞಾನ ಇರುತ್ತೆ. ನಮ್ಮ ಪ್ರತಿಕ್ರಿಯೆ ಜ್ಞಾನ ಎಲ್ಲಿ ಇರಲು ಅಲ್ಲಿ ಅಜ್ಞಾನಕ್ಕೆ ಹಾದಿ ಆಗ್ತದೆ. ಪ್ರತ್ಯೇಕವಾಗಿ ಅಜ್ಞಾನವನ್ನು ಸ್ಟಡಿ ಮಾಡೋದು ಬೇಕಾಗಿಲ್ಲ. ಡಾರ್ಕ್ನೆಸ್ಸನ್ನು ಪ್ರತ್ಯೇಕವಾಗಿ ಕ್ರಿಯೇಟ್ ಮಾಡೋದು ಬೇಕಾಗಿಲ್ಲ. ಲೈಟ್ ತೆಗೆದುಬಿಟ್ರೆ ಆಟೋಮೆಟಿಕ್ ಡಾರ್ಕ್ನೆಸ್ ಆಗುತ್ತೆ. ಹಾಗಾಗಿ ಜ್ಞಾನ ಒಂದೇ ಮಾರ್ಗ. ಸಂಶಯಗಳಿಗೆ ಪರಿಹಾರ ಮಾಡ್ಕೊಳ್ಳಿಕ್ಕಾಗಲಿ, ಸಂತೋಷವಿರಲಿಕ್ಕಾಗಲಿ, ಎಲ್ಲ ಈ ಥರ ವಿಚಾರಗಳಿಗೆಲ್ಲ ಜ್ಞಾನ ಒಂದೇ ಮಾರ್ಗ. ಸೊ ನಾವು ಮೊದಲು ತಿಳಿಬೇಕಾದ ವಿಷಯ ಏನು ಅಂದರೆ, ನಾನು ಅಂತಂದರೆ ಏನು? ನಾನು ಅಂತಂದರೆ ಈ ಜನ್ಮದಲ್ಲಿ ಮನುಷ್ಯ, ಈ ಜನ್ಮದಲ್ಲಿ ಒಂದು ಬ್ರಾಹ್ಮಣ, ಈ ಜನ್ಮದಲ್ಲಿ ಅಮ್ಮ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ. ಓಕೆ, ಚೆನ್ನಾಗಿದೆ. ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಗೊತ್ತಿಲ್ಲ. ಸರಿ, ಮುಂದೆ ಡೆತ್ ಈಸ್ ಇನ್ವೈಟಬಲ್ ಟು ಆಲ್. ಸೊ ಈ ಪ್ರಪಂಚವನ್ನು, ಈ ದೇಹವನ್ನು ಬಿಡಬೇಕು. ಬಿಟ್ಟ ಮೇಲೆ ಭಗವಂತ ನಮ್ಮ ಜ್ಞಾನಕ್ಕನುಸಾರವಾಗಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾನೆ. ಅದಕ್ಕನುಸಾರವಾಗಿ ಮತ್ತೆ ಶರೀರವನ್ನು ಕೊಡ್ತಾನೆ. ನಾವು ಒಳ್ಳೆ ಹಾದಿಯಲ್ಲೇ ಹೋಗ್ತಾ ಇದ್ದೀವಿ, ಇನ್ನೊಬ್ಬರಿಗೆ ನಾವು ಕೆಟ್ಟದ್ದು ಮಾಡೋದಿಲ್ಲ. ಸಾಧ್ಯವಾದಷ್ಟು ಮನುಷ್ಯ ದೇಹವನ್ನೇ ಪಡೆದುಕೊಳ್ಳಬೇಕು. ತುಂಬ ಕುತಂತ್ರಗಳೇನು ಮಾಡ್ತಾ ಇಲ್ಲ, ಆದ ಕಾರಣ ಮನುಷ್ಯ ಜನ್ಮ ಬರುತ್ತೆ ಅಂತ ಒಂದು ಎಸ್ಟಿಮೇಷನ್ಗೆ ಬರ್ಬೋದು. ಆದರೆ ಮನುಷ್ಯ ಜನ್ಮದಲ್ಲಿ ಕೂಡ ಬ್ರಾಹ್ಮಣನಾಗೇ ಹುಡ್ತೀನ ಗ್ಯಾರಂಟಿ ಇಲ್ಲ. ಯಾವುದು ಮೊತ್ತದಲ್ಲೇ ಹುಟ್ಟಬಹುದು. ಆವಾಗ ನಮ್ಮ ಅರ್ಥವಾದನೆಗಳೆಲ್ಲ ಏನಾಗ್ತದೆ ಗೊತ್ತಿಲ್ಲ, ಸಂಶಯಗಳಾಗ್ತದೆ. ಹಾಗಾಗಿ ವಿಷಯದ ಮೇಲೆ ಹೋಗಬೇಕೇ ಹೊರತು ಮನುಷ್ಯನ ಈ ಒಂದು ಮತದ ಮೇಲೆ ಆಗಲಿ, ಅನಿಸಿಕೆಗಾಗಲಿ ಇದರ ಮೇಲೆ ಹೋಗೋದಲ್ಲ. ಒಂದು ಸುಂದರವಾಗಿ ಯಾರೋ ಹೇಳ್ತಾರೆ, ರಿಲಿಜಿಯನ್ ಫಾಲೋಸ್ ದ ಗುರು, ಸ್ಪಿರಿಚುವಾಲಿಟಿ ಫಾಲೋಸ್ ದ ಪಾತ್. ಸೊ ನಮ್ಮ ಮತ ಇದೆಲ್ಲ ಕೂಡ ನಮ್ಮ ಮುಖ್ಯಸ್ಥರಾಗಿ, ಮೂಲ ಪುರುಷನಾಗಿ ಯಾರಿರ್ತಾರೆ ಅವನನ್ನು ಫಾಲೋ ಆಗ್ತಾ ಹೋಗ್ತದೆ. ದ್ವೈತ ಆದರೆ ಮಧ್ವಾಚಾರ್ಯನ ಫಾಲೋ ಆಗ್ತದೆ, ಅದ್ವೈತ ಆದರೆ ಶಂಕರಾಚಾರ್ಯನ ಫಾಲೋ ಆಗ್ತದೆ, ವಿಶಿಷ್ಟ ಅದ್ವೈತ ಆದರೆ ರಾಮಾನುಜಾಚಾರ್ಯನ ಫಾಲೋ ಆಗ್ತದೆ. ತಪ್ಪಿಲ್ಲ. ಅವ್ರನ್ನ ಫಾಲೋ ಆಗೋದಂದ್ರೆ ಅರ್ಥ ಏನು? ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ ಅರ್ಥ. ಮತ್ತು ಅಲ್ಲಿ ಗೊಂದಲಗಳಿಗೆ ಅದರಲ್ಲಿ ತಪ್ಪೇನಿಲ್ಲ. ಈಗ ಸ್ಕೂಲಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಸೈನ್ಸ್ ಟೀಚರ್ ಇರ್ತಾರೆ. ನನಗೆ ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಸೈನ್ಸ್ ಟೀಚರ್ ಇದ್ದ. ನನ್ನ ಮಿತ್ರ, ಅವನಿಗೆ ಪ್ರೈವೇಟ್ ಸ್ಕೂಲಲ್ಲಿ ಒಂದು ಸೈನ್ಸ್ ಟೀಚರ್ ಇದ್ದ. ಯಾರು ಶ್ರೇಷ್ಠ ಪ್ರಶ್ನೆಯೇ ಉತ್ಪನ್ನ ಆಗೋದಿಲ್ಲ. ಅಲ್ಲಿ ನಮಗೆ ಸಬ್ಜೆಕ್ಟ್ ಇಂಪಾರ್ಟೆಂಟ್.
ಅವ್ರ ಗುರುಗಳ ಬಗ್ಗೆ ಅವ್ರು ಯಾವ ಮಾರ್ಗವನ್ನು ಅನುಸರಣೆ ಮಾಡ್ತಾರೆ, ಅವ್ರು ಹೇಗೆ ಹೇಳಿದ್ದಾರೆ, ಅದು ಇಂಪಾರ್ಟೆಂಟ್ ಅಲ್ಲ. ಮಾರ್ಗವನ್ನು ತಿಳ್ಕೊಳ್ಬೇಕಷ್ಟೆ. ಇಲ್ಲದಿದ್ದರೆ ಏನಾಗುತ್ತೆ, ಗೊಂದಲಗಳಾಗ್ತದೆ. ಅಲ್ಲಿ ಏನಾಗ್ತದೆ, ನಮಗೆ ಜ್ಞಾನದ ಪರಂಪರೆ ಹೋಗಿ ನನ್ನದೇ ಶ್ರೇಷ್ಠ ಅಂತಂಬೋ ಅಹಂಕಾರ, ಅಭಿಮಾನ ಇದೆಲ್ಲವೂ ಬಂದುಬಿಡ್ತದೆ. ಅದರಿಂದ ಏನಾಗ್ತದೆ, ಜ್ಞಾನ ಅಂತಂಬುದು ತೆರೆದುಕೊಳ್ಳುವುದಿಲ್ಲ, ಅಷ್ಟೆ ಅಜ್ಞಾನದಲ್ಲೇ ಕೂತ್ಬಿಡ್ತೇವೆ. ಇಲ್ಲಿ ನಾನು ಅಂತಂದ್ರೆ ಏನು ತಿಳ್ಕೊಳ್ಬೇಕು. ಅದು ಗೊತ್ತಾದಾಗ ನನ್ನ ಲಿಮಿಟೇಷನ್ ಏನು, ನನ್ನ ಶಕ್ತಿ ಏನು, ನನ್ನ ವೀಕ್ನೆಸ್ ಏನು, ಇದನ್ನು ತಿಳ್ಕೊಳ್ಬೇಕು. ಮನುಷ್ಯನ ಮನಸ್ಸಿಗೆ, ಬುದ್ಧಿಗೆ, ಇಂದ್ರಿಯಗಳಿಗೆ, ಶಕ್ತಿಗೆ ಲಿಮಿಟೇಷನ್ ಇದೆ. ಅದು 100% ಸ್ಟ್ರಾಂಗಾಗಿ ಎಲ್ಲರಿಗೂ ಕೆಲಸ ಮಾಡಲ್ಲ. ಇಂದ್ರಿಯಗಳಿಗೂ ಲಿಮಿಟೇಷನ್ ಇದೆ. ಅದು ಇಷ್ಟು ದೂರ, ಕಣ್ಣು ಅಂದ್ಕೊಳ್ಳಿ, ಇಷ್ಟು ಡಿಸ್ಟೆನ್ಸ್ವರೆಗೆ ಚೆನ್ನಾಗಿ ಕಾಣುತ್ತೆ. ಅದರ ನಂತರ ಅದರ ಮಸ್ಕು ಏನು ಸರಿಯಾಗಿ ಕಾಣಲ್ಲ. ಒಮ್ಮೊಮ್ಮೆ ನಾವು ದೂರದಲ್ಲಿ ಬರ್ತಾ ಇರುವಂಥ ಬಸ್ಸನ್ನಾಗಲಿ, ಬರ್ತಾ ಇರೋ ವ್ಯಕ್ತಿಯನ್ನಾಗಲಿ ಎಷ್ಟು ಮೇಲೆ ಇವನು ಅಂತ ಅಂದ್ಕೋದೆ, ಹತ್ತಿರ ಬಂದ ಅಯ್ಯೋ ನಾನು ಬೇರೆಯವನು ಅಂದ್ಕೊಂಡೆ. ಲಿಮಿಟೇಷನ್ ಇದೆ. ಕಿವಿಗೂ ಲಿಮಿಟೇಷನ್ ಇದೆ. ಕೆಲವೊಮ್ಮೆ ತಪ್ಪು ಅರ್ಥ ಮಾಡಿಕೊಳ್ಳೋದು ಭಾಳ ಇದೆ. ಅವರೇನೋ ಹೇಳ್ತಾರೆ, ನಾವೇನೋ ಅರ್ಥ ಮಾಡಿಕೊಳ್ತೇವೆ, ನಮಗೆ ಬೇರೆ ಥರ ಕೇಳಿಸ್ತು. ಈ ಥರ ಗೊಂದಲಗಳಾಗ್ತದೆ. ಎಲ್ಲದಕ್ಕೂ ಲಿಮಿಟೇಷನ್ ಇದೆ. ಈ ಅತ್ಯಲ್ಪ ಶಕ್ತಿ ಇರುವಂಥ ಇಂದ್ರಿಯಗಳ ಶಕ್ತಿಯಿಂದ ನಾವು ಹೀಗೆ ಇದು ಅಂತ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಇಂದ್ರಿಯದ ಒಡೆತನ ನಮಗಿಲ್ಲ, ಓನರ್ಶಿಪ್ ನಮಗಿಲ್ಲ. ಅದು ನಾವು ಹೇಳ್ದಂಗೆ ಇಂದ್ರಿಯಗಳು ಕೆಲಸ ಮಾಡಲ್ಲ. ನಾಲಿಗೆ ನಾನು ಹೇಳಿದ ಪದಾರ್ಥವನ್ನೇ ತಿನ್ನುವಂಥದ್ದು ಕೇಳ್ತದ? ಕೇಳುವುದಿಲ್ಲ. ಅದು ನಾನು ಹೇಳಿದ ಪದಾರ್ಥ ನೀವು ತಿನ್ನಿಸ್ಬೇಕು ಅಂತ ಹೇಳ್ತದೆ. ಊಟದಲ್ಲಿ ಟಿಫನ್ ಮಾಡ್ಬೇಕಂದ್ಕೊಳ್ಳಿ, ಉಪ್ಪಿಟ್ಟು ಮಾಡಿದ್ರೆ ಅಂದ್ಕೊಳ್ಳಿ, ದಿನಾಗೂ ತಿನ್ನೋದಿಲ್ಲ. ಏನು ಈ ದಿನಾಗೂ ಉಪ್ಪಿಟ್ಟೇನ ಅಂತ ಕೇಳ್ತದೆ. ನಾಲಿಗೆ ಒಂದು ದಿನ ತಿಂದಿದ್ದು ಇನ್ನೊಂದು ದಿನ ತಿನ್ನಲ್ಲ. ಏಕೆಂದರೆ ಅದು ನಾವು ಹೇಳಿದಂಗೆ ಕೇಳಲ್ಲ. ನಮ್ಮ ಮನಸ್ಸು ಕೂಡ ಅಷ್ಟೇ, ನಾವು ಹೇಳಿದಂತೆ ಕೇಳೋದಿಲ್ಲ. ಯಾಕೆ? ನನ್ನ ಮನಸ್ಸು ಪ್ರಶಾಂತವಾಗಿರಬೇಕು ಅಂತ ನಾನು ಅಂದುಕೊಳ್ತೇನೆ. ಅದು ಕೆಲವಿನ ಸಮಯದಲ್ಲಿ ಹೊರಗಿನ ವಾತಾವರಣದಲ್ಲಿ, ಹೊರಗಿನ ಮನುಷ್ಯರ ಹತ್ರ ನಮ್ಮ ಬೀಗರ ಕೈ ಕೊಟ್ಟಿರ್ತೇವೆ. ಅವ್ರು ಹೇಳಿದಂಗೆ ನಮ್ಮ ಆಟ. ಅವರು ಚೆನ್ನಾಗಿ ನಡೆದುಕೊಂಡ್ರೆ ನಮಗೆ ಸಂತೋಷ ಆಗ್ತದೆ. ಅವ್ರು ಏನಾದರೂ ಸರಿಯಾಗಿ ನಡೆದುಕೊಳ್ಳದೇ ಇದ್ದರೆ ನಮಗೆ ದುಃಖ ಆಗ್ತದೆ. ಅಂದರೆ ನಮ್ಮ ಮನಸ್ಸು ನಾವು ಹೇಳ್ದಂಗೆ ಕೇಳಲ್ಲ. ವಾತಾವರಣ ಇನ್ನೊಬ್ಬರು ಹೇಗಿದೆಯೋ ಅವರ ಆ್ಯಟಿಟ್ಯೂಡ್ ಮೇಲೆ ನಮ್ಮ ಮನಸ್ಸು ಡಿಪೆಂಡ್ ಆಗ್ತಾ ಇರುತ್ತೆ. ಇದು ನಮ್ಮ ಬಲಹೀನತೆ ಇದು. ಆದ್ದರಿಂದ ನಾವು ಇವೆಲ್ಲರ ಜೊತೆ ಇದ್ದೇವೆ. ಯಾರೋ ಇದನ್ನು ಇಲ್ಲಿಟ್ಟಿದ್ದಾರೆ. ಇಂದ್ರಿಯದಿಂದ ಅನುಭವ ಬರ್ತಾ ಇದೆ, ನಾನು ಅನುಭವಿಸ್ತಾ ಇದ್ದೀನಿ ಎನ್ನುವಂಥ ಅರಿವು ಮೂಡುತ್ತದೆ. ಈ ಇಂದ್ರಿಯಗಳನ್ನು ಕೊಟ್ಟವನು ಯಾರು? ಅದರಿಂದ ಈ ಅನುಭವವನ್ನು ಕೊಡೋದು ಯಾರು ಎನ್ನುವುದನ್ನು ಅರ್ಥವಾದಾಗ ನಾನು ಕೇವಲ ಪ್ರತಿಬಿಂಬ ಮತ್ತು ಮೂಲಬಿಂಬ ಭಗವಂತ ಎನ್ನುವಂಥ ಅರಿವು ಮೂಡುತ್ತದೆ. ಸೊ ನಾನೇನು ಮಾಡ್ತಾ ಇಲ್ಲ, ಏಕೆಂದರೆ ಇದು ಯಾವುದೂ ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ. ನಂದೇ ಮನಸ್ಸು, ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ. ನಂದೇ ಇಂದ್ರಿಯಗಳು ನನ್ನ ಆಡಿಸ್ತಾ ಇದ್ದಾವೆ ಹೊತ್ತು ನಾನು ಇಂದ್ರಿಯಗಳನ್ನೇನು ಆಡಿಸ್ತಾ ಇಲ್ಲ. ಇಂದ್ರಿಯಗಳಂದರೆ ಕುದುರೆಗಳಿಗೇನೋ ಮನಸ್ಸು ಎಂಬ ಹಗ್ಗವನ್ನು ಕಟ್ಟಿ ಒಂದು ಕೊನೆ ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ, ಲಗಾಮನ್ನು. ಆದರೆ ಕುದುರೆಗಳನ್ನು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದೆ, ನಾನು ಅದನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ. ಇಂದ್ರಿಯಗಳು ಹೇಳಿದಂತೆ ಮನಸ್ಸು ಬುದ್ಧಿಗಳು ಕೇಳುತ್ತೆ ಹೊತ್ತು ಮನಸ್ಸು ಕೇಳಿದಂತೆ ಇಂದ್ರಿಯಗಳು ಮತ್ತು ಬುದ್ಧಿ ಕೇಳಿದಂತೆ ಮನಸ್ಸು ಇಂದ್ರಿಯಗಳು ಕೇಳ್ತಾ ಇಲ್ಲ. ಶಾಸ್ತ್ರದಲ್ಲಿ ಜ್ಞಾನವನ್ನು ಪಡೆಯಬೇಕು ಅಂತ ಹಿಂದೆ 4ನೇ ಅಧ್ಯಾಯದಲ್ಲಿ ಜ್ಞಾನ ಪಡ್ಕೊಳ್ಬೇಕು, ಜ್ಞಾನ ಬೇರೆ ಮಾರ್ಗ ಇಲ್ಲ, ಇಂದ್ರಿಯಗಳನ್ನು ನಿಯಂತ್ರಣೆ ಮಾಡಬೇಕು, ಇಷ್ಟೆಲ್ಲ ಯಜ್ಞವನ್ನಾಗಿ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಮನಸ್ಸು ಇಂದ್ರಿಯಗಳು ಇವೆಲ್ಲ ನಮ್ಮ ನಿಯಂತ್ರಣೆಗೆ ಬಂದರೆ ತಾನೆ. ಏಕೆಂದರೆ ನಮಗೆ ಪ್ರಥಮ ಶತ್ರು ಯಾರು? ರಾಗದ್ವೇಷಗಳು ಅಂತೇಳಿ 3ನೇ ಅಧ್ಯಾಯದಲ್ಲಿ ತಗೊಂಡಿವಿ. ಅದು ಪ್ರಪ್ರಥಮವಾಗಿ ಇಂದ್ರಿಯಗಳನ್ನು ಆಕ್ರಮಿಸುತ್ತೆ. ನಂತರ ಅಲ್ಲಿ ಅದನ್ನು ಹೊರಗೆ ಹಾಕದೇ ಇದ್ದರೆ ಮನಸ್ಸನ್ನು ಆಕ್ರಮಿಸುತ್ತೆ. ಮನಸ್ಸನ್ನು ಕೂಡ ನಾವು ನಿಯಂತ್ರಣ ಮಾಡದೇ ಇದ್ದಾಗ ಬುದ್ಧಿಯನ್ನು ಆಕ್ರಮಿಸ್ತದೆ. ಬುದ್ಧಿಯನ್ನು ಆಕ್ರಮಿಸಿತು ಅಂತಂದರೆ ಅದು ಸಿದ್ಧಾಂತವನ್ನು ಮಾಡೋ ಶುರುವಾಗುತ್ತೆ. ಮನಸ್ಸು ಹೇಳಿದ್ದೇ ಸಿದ್ಧಾಂತ, ಇಂದ್ರಿಯಗಳು ಹೇಳಿದ್ದೇ ಸಿದ್ಧಾಂತ. ಇದು ತಿನ್ನಬೇಕು ಅಷ್ಟೇ ಅದನ್ನು ತಿನ್ನಬೇಕು, ಇದನ್ನು ನಾನು ತಗೊಳ್ಬೇಕು ಅಷ್ಟೇ ಅದನ್ನು ತಗೊಳ್ಬೇಕು. ನೋಡಿದ್ದನ್ನೆಲ್ಲ ಬೇಕು ಅನ್ನತ್ತೆ, ಕೇಳಿದ್ದನ್ನೆಲ್ಲ ಇನ್ವಾಲ್ವ್ ಆಗಬೇಕು ಅಂತ ಅನಿಸುತ್ತೆ. ಅವ್ರು ನನಗೆ ಗೌರವ ಕೊಟ್ಟಿಲ್ಲ, ಇವ್ರು ನನಗೆ ಗೌರವ ಕೊಟ್ಟಿಲ್ಲ, ಅವ್ರ ಮನೆಗೆ ನಾನು ಮರ್ಯಾದೆ ಮಾಡಿಲ್ಲ, ನನಗೆ ಹಿಡಿಸ್ಕೊಂಡಿಲ್ಲ. ಇಂಥದ್ದೆಲ್ಲ ಏನಂತಂದರೆ ಇದೆಲ್ಲ ಅಪೇಕ್ಷಿಸುವನು ಯಾರು? ಜೀವ ಅಲ್ಲ. ಆದರೆ ಮನಸ್ಸು ಇಂದ್ರಿಯಗಳು ಇನ್ಫೆಕ್ಟ್ ಆದಾಗ, ಬುದ್ಧಿ ಇನ್ಫೆಕ್ಟ್ ಆದಾಗ ಈ ಥರ ವ್ಯಾಧನೆಗಳು ಆಗ್ತದೆ.
ಇವುಗಳಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿದೆ? ಅದು ನಮ್ಮಕ್ಕೆ ಮಾತು ಕೇಳ್ತಾ ಇಲ್ಲ. ಇದು ತಿಳ್ಕೊಳ್ಬೇಕು. ನಾನೇನು, ನನ್ನ ಬಗ್ಗೆ ಏನು, ನನ್ನ ಮನಸ್ಸೇನು, ನನ್ನ ಇಂದ್ರಿಯಗಳೇನು, ಇದು ಯಾವ ಕ್ಷಣ ಏನು ಮಾಡ್ತಾ ಇದೆ ಅಂತ ತಿಳಿದುಕೊಳ್ಳಿಕ್ಕೆ ಒಂದೇ ಮಾರ್ಗ ಜ್ಞಾನ. ನಾವು ಹೇಗೆ ನಮ್ಮ ಅಜ್ಞಾನದ ಪರದೆಯನ್ನು ಕಳಚಿ ಜ್ಞಾನ ಮಾರ್ಗವನ್ನು ಹಿಡಿಯಬಹುದು ಎನ್ನುವುದನ್ನು ಕೃಷ್ಣ ಇಲ್ಲಿ ವಿವರಣೆ ಮಾಡಿದ್ದಾನೆ. ಜ್ಞಾನ ಅನ್ನೋದು ಒಂದು ಬೆಂಕಿ ಇದ್ದಂತೆ. ಅದು ಸುಡಲು ಸುಡುತ್ತದೆ, ಪ್ಲಸ್ ಬೆಳಕು ಕೊಡುತ್ತದೆ. ಒಳಗಿರುವಂಥ ಜ್ಞಾನದ ಕಿಡಿಯನ್ನು ಸತತ ಅಂತರಂಗದ ಮನದಿಂದ ಪ್ರಜ್ವಲಿಸು. ಟೆಕ್ನಿಕಲ್ ಆಗಿ ಇಷ್ಟು ದೊಡ್ಡ ವರ್ಡ್ ಯೂಸ್ ಮಾಡಿದ್ದಾರೆ ಅಂತ ಆದರೆ ಅದರ ಅರ್ಥ ಏನಂತಂದರೆ ಆಲೋಚನೆ ಮಾಡುವಂಥ ಅರ್ಥ. ಯಾವುದೇ ಒಂದು ಕೆಲಸವನ್ನು ತೀರ್ಮಾನ ಮಾಡೋದಕ್ಕಿಂತ ಮುಂಚಿತವಾಗಿ ಆಲೋಚನೆಯನ್ನು ಮಾಡು. ಆಲೋಚನೆ ಮಾಡಬೇಕಾದ್ರೆ ಏನು ಬೇಕು? ಸ್ವಲ್ಪ ಜ್ಞಾನ ಬೇಕು. ಜ್ಞಾನದಿಲ್ಲದೆ ಇದ್ದರೆ ಏನು ಆಲೋಚನೆ ಮಾಡಲಿಕ್ಕಾಗ್ತದೆ? ಸ್ವಲ್ಪ ಹಿಂದಿನ ಅನುಭವವನ್ನೆಲ್ಲ ಕೂಡ ಜ್ಞಾನದ ಜೊತೆ ಬೆರೆಸಿ ಆಲೋಚನೆ ಮಾಡಬೇಕು. ಆಗ ಅದು ಈ ಅಜ್ಞಾನವೆಂಬಂಥ ಪರದೆಯನ್ನು ಸುಟ್ಟು ಬಿಡುತ್ತದೆ. ಇದು ಚಮತ್ಕಾರಕ ವರ್ಣನೆ ಮಾಡ್ತಾರೆ. ಆದರೆ ತಿಳ್ಕೊಂಡು ಯೋಚನೆ, ಸ್ವಲ್ಪ ಕಾಮನ್ ಸೆನ್ಸಿಂದ ಆಲೋಚನೆ ಮಾಡು ಅಂತ ಅರ್ಥ. ನಿರಂತರ ಅಂತರಂಗದ ಮನನ ಮಾತ್ರ ನಮ್ಮ ಅಂತರಂಗದ ಜ್ಞಾನವನ್ನು ಪ್ರಜ್ವಲಿಸಬಲ್ಲದು ಅಂತ ಹೇಳ್ತಾರೆ. ಹೊರಗಿನ ಶ್ರವಣ, ಅಧ್ಯಯನ ಇದಕ್ಕೆ ಪೂರಕ. ಏಕೆಂದರೆ ಜ್ಞಾನ ಬೆಳಿಬೇಕಾದ್ರೆ ಜ್ಞಾನ ತನ್ನಷ್ಟಕ್ಕೆ ತಾನು ಹುಟ್ಟಿಕೊಂಡ ಮೇಲೆ ಕರ್ಣ ಕವಚ ಕುಂಡಲಗಳಿಂದ ಹುಟ್ಟಿದಂಗೆ ನಾವೇನ ಜ್ಞಾನದಿಂದ ಹುಡ್ತೀವ? ಇಲ್ಲ. ಆದರೆ ಜೀವದ ಒಳಗೆ ಜ್ಞಾನ ಇರುತ್ತೆ. ಆದರೆ ಅದನ್ನು ಓಪನ್ ಮಾಡೋಕ್ಕೆ ಬರಬೇಕು. ನಮ್ಮ ಮನಸ್ಸಿನಲ್ಲಿ ಕೂಡ ಹಿಂದಿನ ಜನ್ಮದಲ್ಲಿ ಏನೇನು ನಡೆದಿದೆಯೋ ಆ ಇಂಪ್ರೆಷನ್ಸ್ ಎಲ್ಲ ಕೂಡ ಸ್ಟೋರ್ ಆಗಿರುತ್ತೆ ಚಿತ್ತಕೋಶದಲ್ಲಿ. ಆದರೆ ನಮಗೆ ಅದನ್ನು ಓಪನ್ ಮಾಡಲಿಕ್ಕೆ ಬರಲ್ಲ ಅಷ್ಟೇ. ತಲೆಗಿದೆ, ಆದರೆ ಓಪನ್ ಬರ್ತಾ ಇಲ್ಲ. ನಾವು ಎಲ್ಲ ಪ್ರಶ್ನೆಗಳ ಓದಿಕೊಳ್ತೇವೆ, ತಲೆಗಿಟ್ಟುಕೊಳ್ತೇವೆ. ಎಕ್ಸಾಮಿನೇಷನ್ ಹಾಲ್ಗೆ ಹೋದ್ವಿ, ಆ ಪ್ರಶ್ನೆ ಯಾವ ಪ್ರಶ್ನೆಗೆ ಯಾವುದು ಉತ್ತರ ಅಂತ ಓಪನ್ ಮಾಡಲಿಕ್ಕೆ ಬರಲಿಲ್ಲ. ಏನಾಯಿತು? ತಲೆಯಲ್ಲಿ ಭದ್ರವಾಗಿರುತ್ತೆ, ಮಸ್ತಕದಲ್ಲಿ, ಬಟ್ ಅದು ಓಪನ್ ಆಗುವುದಿಲ್ಲ. ಸೊ ಹಾಗಾಗಿ ತಲೆಯಲ್ಲಿದ್ದರೆ ಪ್ರಯೋಜನ ಇಲ್ಲ. ಅದು ಅನುಕೂಲ ಸಂದರ್ಭದಲ್ಲಿ ಹೊರಗೆ ಬರಬೇಕು. ಅದು ಬರಬೇಕು ಅಂತಂದರೆ ಏನು ಮಾಡಬೇಕು? ಹೊರಗಿನಿಂದ ಅದಕ್ಕೆ ನಾವು ಲಿಂಕ್ಸನ್ನು ಕಳಿಸ್ಬೇಕು. ಅಂದರೆ ಏನು? ಓದಬೇಕು, ಮತ್ತೆ ಇನ್ನೊಂದು ಸಲ ಓದಬೇಕಾಗತ್ತೆ. ಈಗ ಈ ಜನ್ಮದಲ್ಲಿ ಎಲ್ಲವನ್ನು ತಿಳ್ಕೊಂಡಿದ್ವಿ. ಭಗವಂತ ಹೇಳ್ತಾನೆ, ಎಳ್ಳಷ್ಟು ಜ್ಞಾನವೂ ಕೂಡ ವ್ಯರ್ಥವಾಗೋದಿಲ್ಲ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ ಹೇಳ್ತಾನೆ. ಬರೋ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಂದರೆ ತಲೆಯಲ್ಲೆಲ್ಲ ಇರುತ್ತೆ ಜೀವದ ಜೊತೆ. ಆದರೆ ಓಪನ್ ಮಾಡೋಕ್ಕೆ ಬರಬೇಕು ಅಂದರೆ ಹೊರಗಿನ ಅಧ್ಯಯನ, ಶ್ರವಣ ಬೇಕಾಗ್ತದೆ. ಮತ್ತೆ ಒಂದು ಸಣ್ಣ ಮಕ್ಕಳಿಂದ ಮತ್ತೆ ಅಧ್ಯಯನ ಶುರುವಾಗ್ತದೆ. ಆದರೆ ಹೊರಗಿನ ಅಧ್ಯಯನ ಒಳಗೆ ತಲೆಯಲ್ಲಿರುವುದು ಹೊಳೆಯೋಕ್ಕೋಸ್ಕರ ಮಾತ್ರವೇ. ಅದನ್ನು ತುಂಬ ಕಷ್ಟಪಟ್ಟು ಅರ್ಥ ಮಾಡಿಕೊಂಡು ತಲೆಯೊಳಗೆ ಹಾಕೋ ಕೆಲಸ ಇಲ್ಲ. ಕೆಲವೊಂದು ಮಕ್ಕಳಿಗೆ ನೋಡಿ, ಬೈ ಬರ್ತೆ ಬೇಕಾದಷ್ಟು ಮಿರಾಕಲ್ಸ್ ಮಾಡ್ತವೆ. ಸಣ್ಣ ಮಗು ಇರುತ್ತೆ, ಒಂದು 4 ವರ್ಷ 5 ವರ್ಷ ಮಗ, ಅದೇನು ಮಾಡ್ತದೆ? ಹಾರ್ಮೋನಿಯಂ ಬಾರಿಸ್ತದೆ, ತಬಲಾ ಬಾರಿಸ್ತದೆ. ಈ ಫೇಸ್ಬುಕ್ಲೆಲ್ಲ ಕೂಡ ವಿಶೇಷ ತೋರಿಸ್ತಾರೆ, ಮಂತ್ರಗಳು ಹೇಳ್ತವೆ, ವೇದಾಧ್ಯಯನ ಮಾಡ್ತವೆ. ಇತ್ತೀಚೆಗೆ ವಾಟ್ಸಾಪಲ್ಲಿ ಕೂಡ ಬರ್ತಾ ಇತ್ತು. ಹೆಂಗೆ ಸಾಧ್ಯ? ನಮಗೆ ಈ ಏಜಲ್ಲಿ ಬರ್ತಾ ಇಲ್ಲ, ಅವ್ರಿಗೆ ಆ ಹೆಂಗೆ ಬರ್ತಾ ಇದೆ? ಪೂರ್ವಜನ್ಮ ಸಂಸ್ಕಾರ, ಹಿಂದಿನ ಜನ್ಮದ ಸಾಧನೆ. ಅದಕ್ಕೆ ತಕ್ಕಂತೆ ಆ ಮನೆಯಲ್ಲಿ ಹುಟ್ಟಿದೆಯೋ ಆ ಮನೆಯವರು ಅದಕ್ಕೆ ಸ್ವಲ್ಪ ಓಪನ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಓಪನ್ ಮಾಡಲಿಕ್ಕೆ ಬರಬೇಕಷ್ಟೆ. ಅದಕ್ಕೆ ಹೊರಗಿನ ಶ್ರವಣ, ಅಧ್ಯಯನ ಇದಕ್ಕೆ ಪೂರಕವಾಗಿರುತ್ತೆ. ಒಮ್ಮೆ ಅಜ್ಞಾನದ ಪರದೆ ಸುಟ್ಟು ನಾಶವಾದಾಗ ನಮಗೆ ಸತ್ಯದ ಸಾಕ್ಷಾತ್ಕಾರವಾಗ್ತದೆ. ಸತ್ಯ ಅಂತಂದರೆ ಇನ್ನೊಂದು ಗೊತ್ತಾಗ್ತದೆ. ದೂರದಿಂದ ಒಂದು ಬಸ್ ಬರ್ತಾ ಇದೆ, ನಾವು ಮಂಗಳೂರಿಗೆ ಅಂತ ಅಂದ್ಕೊಂಡಿದ್ದೀವಿ. ಹತ್ತಿರ ಬಂದ ಮೇಲೆ ಗೊತ್ತಾಯಿತು ಅದು ಮಂಗಳೂರಲ್ಲ, ಬೆಂಗಳೂರು ಅಂತ ಹೇಳಿ. ಸತ್ಯ ಗೊತ್ತಾಯಿತು, ಯಾಕಂದರೆ ಇದು ಬೆಂಗಳೂರಿಗೆ ಹೋಗೋ ಬಸ್ಸು ಅಂತ ನಿರ್ಧಾರ ಆಯಿತು. ಇಲ್ಲ ದೂರದಿಂದ ಇದ್ದರೆ ಕನ್ಫ್ಯೂಷನ್, ಬೆಂಗಳೂರ ಎರಡೂ ಒಂದೇ ಥರನೇ ಇದೆ. ಹತ್ತಿರ ಬಂದ ಮೇಲೆ ಅರಿವಾಗ್ತದೆ, ಸತ್ಯದ ಸಾಕ್ಷಾತ್ಕಾರವಾಗ್ತದೆ. ಹೀಗೆ ಅಷ್ಟೆ ನಮ್ಮ ಜೀವನದಲ್ಲಿ ನಡೆಯುವಂಥ ಎಲ್ಲ ವಿಷಯಗಳು ಕೂಡ ಅಜ್ಞಾನ ಪರಿಷ್ಕಾರವಾಗಿ ಜ್ಞಾನ ಬಂದಾಗ ಏನಾಗ್ತದೆ, ಇದು ಹೀಗಲ್ಲ ಹೀಗೆ ಅಂತ ಅರ್ಥ ಆಗ್ತದೆ. ಈ ಭಾಳಷ್ಟು ಜನ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಒಂದೊಂದ್ಸರಿ ನಂಗೆ ಸಿಲ್ಲಿ ಅನಿಸುತ್ತೆ. ಆಚಾರ್ಯರೇ, ನಮ್ಮ ಮನೆಗೆ ದೀಪ ಹಚ್ತಾ ಇದ್ದೀವಿ, ಇತ್ತೀಚೆಗೆ ಟಿ ವಿಯೆಲ್ಲ ನೋಡಿದೆ, ದೀಪವನ್ನು 3 ಬತ್ತಿ ಹಚ್ಚು ಅಂತ ಹೇಳ್ತಾರೆ, ಕೆಲವಿನ ಜನ 5 ಬತ್ತಿ ಹಚ್ಚು ಅಂತ ಹೇಳ್ತಾರೆ.
ಯಾವುದು ಹಚ್ಚಬೇಕಾಗುತ್ತೆ ಸರ್? ಯಾವುದು ಕರೆಕ್ಟು? ಒಂದು ದೀಪ ಹಚ್ಚಬೇಕು, ಎರಡು ದೀಪ ಹಚ್ಚಬೇಕು? ಸಂಶಯ, ಗೊಂದಲ. ಯಾವ ದೀಪವನ್ನು ಹಚ್ಚಿದ್ರಾಗಲಿ ಮನಸ್ಸು ಎಂಬ ದೀಪದಲ್ಲಿ ಭಗವಂತನ ಕೂಡಿಸಿಡಬೇಕಷ್ಟೇ. ಹೊರಗಿನ ದೀಪ ಉಪಕರಣ ಅಷ್ಟೇ, ಅದರಲ್ಲಿ ನಿಯಮಗಳೇನೂ ಇಲ್ಲ. ಈ ನಿಯಮಗಳು ನಾವು ಮಾಡಿಕೊಂಡಿದ್ದಷ್ಟೇ. ಹೇಗೆ ಮಾಡಬೇಕು ಇಂಥ ಅನೇಕ ರಕವಾದ ಸಂಶಯಗಳು ಹುಟ್ಟಿಕೊಂಡು ಬರ್ತದೆ ಯಾವಾಗ? ಅಜ್ಞಾನ ಇದ್ದಾಗ. ಒಮ್ಮೆ ಕ್ಲಿಯರ್ ಆಯ್ತು ಅಂದ್ಕೊಳ್ಳಿ, ಅಲ್ಲಿ ಮುಖ್ಯ ಅದಲ್ಲ ಅಂತ ಗೊತ್ತಾದಾಗ ಏನಾಗುತ್ತೆ? ಕ್ಲಾರಿಟಿ ಬರುತ್ತೆ. ದೇವಸ್ಥಾನಗಳಲ್ಲಿ ಅನೇಕ ಜನ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಪಾಪ ದೇವಸ್ಥಾನಕ್ಕೆ ಹೋಗ್ತಾನೆ, ಅದೇ ಸಮಯದಲ್ಲಿ ದೇವಸ್ಥಾನ ಬಾಗಿಲು ಹಾಕ್ಬಿಟ್ಟಿದ್ದಾರೆ. ಸಂಶಯ ಶುರು ಆಗುತ್ತೆ. ಇವತ್ತು ನಾನು ಬಂದ ತಕ್ಷಣ ಬಾಗಿಲು ಹಾಕ್ಬಿಟ್ರು, ಭಗವಂತನ ಅನುಗ್ರಹ ನನಗಿಲ್ಲವೇನೋ? ತಿರುಮಲ ಹೋಗ್ತಾರೆ, ಯಾವುದೋ ಕಾರಣದಿಂದ ದರ್ಶನಕ್ಕೆ ಸಿಗೋದಿಲ್ಲ. ಅವನಿಗೆ ಭಗವಂತ ನನ್ನನ್ನು ಬಿಟ್ಟುಬಿಟ್ಟಿದ್ದಾನೆ, ನನ್ನ ಹಿಡಿಸಿಕೊಳ್ತಾ ಇಲ್ಲ ಅಂತಂಬೋ ರೇಂಜಿಗೆ ಹೊರಟೋಗ್ತಾನೆ. ಎಲ್ಲೋ ಒಂದು ಕಡೆ ತೀರ್ಥ ಸಿಗಲಿಲ್ಲ, ಪ್ರಸಾದ ಸಿಗಲಿಲ್ಲ. ಇದರಿಂದ ಏನಾಗ್ತದೆ? ಮನುಷ್ಯ ಆಲೋಚನೆಯೇ ವಿಪರೀತವಾಗ್ತದೆ. ಎಷ್ಟುವರೆಗೂ ನಾವು ಮಾಡಿಕೊಂಡಿರೋದಂತ ಎಷ್ಟುವರೆಗೂ ದರ್ಶನ ಆಗಲಿ, ಇದು ಹೊರಗಿನ ದರ್ಶನ ಅಂತರಂಗದ ದರ್ಶನಕ್ಕೆ ಹಾದಿ ಮಾಡಿಕೊಳ್ಳುತ್ತೆ ಅಷ್ಟೇ. ಅದರಿಂದನೇ ನಮಗೆ ಮೋಕ್ಷ ಸಾಧನೆ ಆಗುವುದಿಲ್ಲ. ಕೇವಲ ABCD ಕಲಿಯೋದ್ರಿಂದನೇ ನಾವು ಡಾಕ್ಟರ್ ಆಗೋದಿಲ್ಲ. ಅಂತರಂಗದಲ್ಲಿ ನಾವು ಬೇರೆ ಬೇರೆ ಪುಸ್ತಕಗಳನ್ನು, ವಿಷಯಗಳನ್ನು ತಿಳ್ಕೊಳ್ಬೇಕಾದ್ರೆ ABCD ಸಪೋರ್ಟ್ ಮಾಡುತ್ತೆ ಅಷ್ಟೇ. ಪುಸ್ತಕದಲ್ಲಿ ಆ ಒಬ್ಬ ವ್ಯಕ್ತಿ ತುಂಬಿದಂಥ ವಿಷಯಗಳನ್ನು ಆ ಲೆಟರ್ ಸಹಾಯದಿಂದ ತಿಳ್ಕೊಳ್ತೇವೆ ಅಷ್ಟೇ. ಅದೇ ಸರ್ವಸ್ವ ಅಲ್ಲ. ಹೊರಗಿನ ಪ್ರತೀಕಗಳು ಅಂತರಂಗದಲ್ಲಿ ಸಾಧನೆಗೆ ಉಪಯೋಗವಾಗ್ತದೆ. ಅದು ಬಲಹೀನತೆ ಆಗಬಾರದು. ದರ್ಶನ ಆಗಲಿಲ್ಲ, ಅಂತರಂಗದ ದರ್ಶನ ಮಾಡು. ನಾವು ಹುಟ್ಟಿದಾಗಿಂದಲೂ ದೇವಸ್ಥಾನಕ್ಕೆ ಹೋಗ್ತಾನೆ ಇದ್ದೇವೆ, ವಿಗ್ರಹವನ್ನು ನೋಡ್ತಾ ಇದ್ದೇವೆ. ಆದರೆ ಒಂದು 2 ನಿಮಿಷ ಕಣ್ಣು ಮುಚ್ಚಿಕೊಂಡಾಗ ಆ ಭಗವಂತನನ್ನು, ಆ ನೋಡಿದಂಥ ವಿಗ್ರಹವನ್ನು ರೀಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗುತ್ತಾ? ಅದೇ ಕ್ವಶನ್. ಅದು ಪ್ರಯತ್ನ ಮಾಡ್ತಾ ಹೋದರೆ ನಾವು ಯಾವುದಕ್ಕೂ ಗೊಂದಲ ಪಡೋ ಕೆಲಸ ಇಲ್ಲ. ಎರಡು ದೀಪ ಹಚ್ಚಿದ್ವಾ, 3 ದೀಪ ಹಚ್ಚಿದ್ವಾ? ಬೇಡ. ಮನಸ್ಸಲ್ಲಿ ದೀಪ ಹಚ್ಚಿದ್ವಾ ಭಗವಂತನಿಗೆ? ಸಾಕು. ಭಗವಂತನನ್ನು ಮನಸ್ಸಲ್ಲಿ ಕೂಡಿಸೋದು ಅಂತಂದರೆ ಹೊರಗಿನವೆಲ್ಲ ನೋಡಿದರೆ ತಾನೇ ಕೂಡಿಸ್ಲಿಕ್ಕಾಗ್ತದೆ. ಈ ಥರ ಜ್ಞಾನ ಬಂದಾಗ ಏನಾಗ್ತದೆ? ಧೈರ್ಯ ಬರುತ್ತೆ, ಸತ್ಯ ಸಾಕ್ಷಾತ್ಕಾರವಾಗುತ್ತೆ ಅಂತ ಹೇಳ್ತಾರೆ. ಈ ಜ್ಞಾನದ ಬೆಂಕಿ ಸೂರ್ಯಪ್ರಕಾಶಕ್ಕಿಂತಲೂ ದೊಡ್ಡದ್ದು ಅಂತ ಹೇಳ್ತಾನೆ ಕೃಷ್ಣ. ಹೇಗೆ ಹೊರ ಪ್ರಪಂಚವನ್ನು ಸೂರ್ಯ ಬೆಳಗಿಸ್ತಾನೋ ಹಾಗೆ ಈ ಜ್ಞಾನ ಅಂತರಂಗ ಪ್ರಪಂಚವನ್ನು ಬೆಳಗಿಸ್ತದೆ. ಇದು ಅಪರೋಕ್ಷ ಜ್ಞಾನ, ಹಾಗೂ ಈ ಜ್ಞಾನ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತದೆ ಅಂತ ಹೇಳಿದೆ. ಹಾಗಾಗಿ ಜ್ಞಾನ ಒಂದೇ ನಮ್ಮನ್ನು ಸತ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಎಲ್ಲರಿಗೂ ಮೋಕ್ಷ ಬೇಕು. ಆದರೆ ಮೋಕ್ಷ ಅಂದರೆ ಏನು ಗೊತ್ತಿಲ್ಲ. ನನಗೆ ಯಾಕೆ ಬೇಕು ಗೊತ್ತಿಲ್ಲ. ಹಿಂದಿನ ಜನ್ಮದಲ್ಲಿ ಮೋಕ್ಷಕ್ಕೆ ನಾನು ಪ್ರಯತ್ನ ಮಾಡಲಿಲ್ವಾ ಗೊತ್ತಿಲ್ಲ. ಮುಂದೆ ನಾನು ಮತ್ತೆ ಮಾಡ್ತೀನಾ ಗೊತ್ತಿಲ್ಲ. ಈಗ ಎಲ್ಲಿದ್ದೀನಿ? ಯಾವ ಮಾರ್ಗದಲ್ಲಿ ಹೋದರೆ ಮೋಕ್ಷ ಬರುತ್ತೆ? ತಿರುಪತಿಗೆ ಹೋಗಬೇಕು ಬೆಂಗಳೂರಿನಿಂದ ಅಂತಂದರೆ ತಿರುಪತಿ ಮಾರ್ಗವನ್ನು ತಿಳ್ಕೊಳ್ಬೇಕು. ಯಾವ ರೂಟಲ್ಲಿ ಹೋಗಬೇಕು, GPS ಹಾಕ್ಕೊಳ್ಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು, ಎಲ್ಲ ಚೆನ್ನಾಗಿದೆಯಾ, ಈಗ ಮಳೆಗಳು ಏನೋ ಸೈಕ್ಲೋನ್ ಬರ್ತಾ ಇದೆ, ಅಲ್ಲಿ ವ್ಯವಸ್ಥೆ ಹೇಗಿದೆ, ಎಲ್ಲವನ್ನು ಸ್ಟಡಿ ಮಾಡಿ ಮುಂದಕ್ಕೆ ಹೋಗ್ತೇವೆ. ಇಲ್ಲ ಕೇವಲ ಪ್ರಯಾಣ ಮಾಡಿದ್ರೇ ನಮಗೆ ಬರುತ್ತೆ ಅಂತಂದರೆ, ಒಂದು ಕಾರ್ ಹಾಕ್ಕೊಂಡು ಬೆಂಗಳೂರಿನೆಲ್ಲ ಸುತ್ತಾ ಇದ್ದು ನಾನು ಪ್ರಯಾಣ ಮಾಡ್ತಾ ಇದ್ದೇನೆ, ತಿರುಪತಿ ಬರುತ್ತಾ ಇಲ್ಲ ಅಂತಂದರೆ ಹೆಂಗೆ ಬರುತ್ತೆ? ಎಲ್ಲಿದ್ದೀವೋ ಅಲ್ಲೇ ಇರ್ತೀವಿ. ಮೋಕ್ಷಕ್ಕೂ ಅಷ್ಟೇ. ಮೋಕ್ಷ ಅಂತಂದರೆ ಏನು? ಎಷ್ಟು ದೂರದಲ್ಲಿದ್ದೀವಿ? ಹಿಂದಿನ ಜನ್ಮದಲ್ಲಿ ನಾನು ಪ್ರಯತ್ನ ಮಾಡಿಲ್ವಾ? ಈ ಜನ್ಮದಲ್ಲಿ ಯಾರನ್ನ ಪ್ರಯತ್ನ ಮಾಡಿದವರು ಇದ್ದಾರೆ? ಗೊತ್ತಿಲ್ಲ. ನಾವು ಅದನ್ನು ಸ್ಟಡಿ ಮಾಡಲಿಕ್ಕೆ ಹೋಗಲ್ಲ. ಮೋಕ್ಷ ಬರಬೇಕಂದ್ರೆ ಏನು ಮಾಡಬೇಕು? ಪ್ರವಚನ ಕೇಳಬೇಕು. ಮೋಕ್ಷ ಬರಬೇಕಂದ್ರೆ ಏನು ಮಾಡಬೇಕು? ಶ್ಲೋಕಗಳನ್ನು ನಿತ್ಯ ಪಾರಾಯಣ ಮಾಡಬೇಕು. ಭಗವದ್ಗೀತೆ 700 ಶ್ಲೋಕವನ್ನು ಬಾಯ್ಪಾಠ ಮಾಡ್ತೇವೆ. ಒಳ್ಳೆಯದು. ಬಾಯ್ಪಾಠ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಪುಸ್ತಕದಲ್ಲಿರಬೇಕಾದ್ರೆ ಮಸ್ತಕದಲ್ಲಿರುತ್ತೆ, ಪುಸ್ತಕದ ಅವಶ್ಯಕತೆ ಇಲ್ಲ ಅಷ್ಟೇ. ಅದು ಓದೋದ್ರಿಂದ ಏನಾದರೂ ಬದಲಾವಣೆ ಆಗುತ್ತಾ, ಇಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಕಿಂಡರ್ ಗಾರ್ಡನ್ ಲೆವೆಲಲ್ಲಿ ಸಣ್ಣ ಮಕ್ಕಳು ಯಾವಾಗೂ ಕೂಡ ಸ್ಕೂಲಿಗೆ ಹೋಗಲ್ಲ. ಸ್ಕೂಲಿಗೆ ಹೋಗಬೇಕು ಅಂದರೆ ತಂದೆ ತಾಯಿ ಹೇಳಬೇಕು, ನೀ ಹೋಗಿ ಬಾ, ನಿನ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ, ನೀ ಹೋಗಿ ಬಂದರೆ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೇನೆ. ಮುಖ್ಯ ಯಾವುದು? ಸ್ಕೂಲಿಗೆ ಹೋಗೋದು ಮುಖ್ಯ. ಅದಕ್ಕೋಸ್ಕರ ತಂದೆ ಆಫರ್ಸ್ ಎಲ್ಲ ಕೊಡ್ತಾನೆ. ನಿಮಗೆ ಈಗಿಲ್ವಾ? ಈಗ ಹೋದರೆ ನೀವು ಇದನ್ನು ಕೊಂಡ್ಕೊಳ್ಳಿ, ನಿಮಗೆ ಕ್ಯಾಶ್ ಬ್ಯಾಕ್ ಕೊಡ್ತೇವೆ, ಇನ್ನೊಂದು ಕೊಡ್ತೇವೆ. ಯಾಕೆಂದರೆ ನೀವು ಕೊಂಡ್ಕೊಬೋದು ಇಂಪಾರ್ಟೆಂಟ್.
ನಾವೇನು ಮಾಡ್ತೇವೆ, ಇದಕ್ಕೆ ಆಫರ್ ಇದೆ, ಸಂಕ್ರಾಂತಿ ಆಫರ್, ಅಮೆಜಾನ್ ಆಫರ್ ಇದೆ, ನಾವು ಕೊಂಡುಕೊಳ್ತೇವೆ, ಮೇಲೆ ಬಿದ್ದು ತೊಗೊಳ್ತೇವೆ, ಕಡಿಮೆ ಚಾರ್ಜ್ ಪ್ರೈಸ್ ಅಂತೇಳಿ. ಅವನಿಗೆ ಮಾರಿ ಹೋಗಬೇಕು, ಅದಕ್ಕೆ ಏನು ಬೇಕಾದ್ರೂ ಆಫರ್ ಇಡ್ತಾನೆ. ಆಧ್ಯಾತ್ಮಿಕಕ್ಕೆ ಮುಟ್ಟಬೇಕು ಫಸ್ಟು, ಅದಕ್ಕೋಸ್ಕರ ಎಲ್ಲವನ್ನು ಆಫರ್ಸು ಕೊಡ್ತಾರೆ ನಮ್ಮವರು. ಯಾಕಂದರೆ ಅಟ್ಲೀಸ್ಟ್ ಮುಂದೆ ಪ್ರಯತ್ನ ಮಾಡಲಿ, ಆಮೇಲೆ ಮುಂದೆ ನೋಡೋಣ. ಸೊ ಹೀಗೆ ನಾವು ಪ್ರಯತ್ನಕ್ಕೋಸ್ಕರ ಎಲ್ಲವನ್ನೂ ಹೇಳ್ತಾರೆ. ಆದರೆ ನಾವು ಅಲ್ಲೇ ಇದ್ದುಬಿಟ್ಟಿವಿ ಅಂದ್ಕೊಳ್ಳಿ, ಮುಂದೆ ಹೋಗೋದಕ್ಕಾಗೋದಿಲ್ಲ. ಕಿಂಡರ್ ಗಾರ್ಡನ್ ಲೆವೆಲ್ಲೇ ಇದ್ದುಬಿಡ್ತೇವೆ. ನಾನು ABCD ಓದಿದ್ದೇನೆ, ಇನ್ನು ಸಾಕು, ನಾನು ಡಾಕ್ಟರ್ ಆದಂಗೆ ಅಂತ MBBS ಹಾಕ್ಕೊಂಡ್ರೆ ಆಗ್ತದ? ಆಗಲ್ಲ. ಇಲ್ಲಿಯೂ ಅಷ್ಟೇ. ಸೊ ಇದು ಆಚೆಗೆ ಏನಿದೆ ಪ್ರಯತ್ನ ಮಾಡೋಕ್ಕೆ ಹೋಗೋದಿಲ್ಲ. ಸತ್ಯದ ಸಾಕ್ಷಾತ್ಕಾರ ಆಗದೇ ಇದ್ದರೆ ಏನಾಗ್ತದೆ? ಸತ್ಯ ಗೊತ್ತಾದರೆ ಏನಾಗುತ್ತೆ ಅಂತಂದರೆ ಅಹಂಕಾರ ಹೊರಟೋಗ್ತದೆ. ನಾನು ಮಾಡಿದೆ ಎನ್ನುವಂಥ ಅಹಂಕಾರ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನೀವು ಯಾವುದು ಮಾಡಿದರೂ ಕೂಡ ಇದರ ಕಾಂಟ್ರಿಬ್ಯೂಷನ್ ಅಂದೇನು ಇಲ್ಲ. ಇಂದ್ರಿಯಗಳು ನಾನು ಹೇಳಿ ಮಾತು ಕೇಳ್ತಾ ಇಲ್ಲ, ಮನಸ್ಸು ನಾನು ಏನು ಮಾಡಿದ್ರು ಕೇಳ್ತಾ ಇಲ್ಲ. ಪ್ಲಸ್ ನಾನಾಗಿ ನಾನೇನಾದರೂ ಮಾಡಿದೆ ಅಂತಂದರೆ ಸಂಕಲ್ಪ ಮಾಡಿದೆ ಅಷ್ಟೆ. ನನ್ನ ಮನಸ್ಸಲ್ಲಿ ಒಂದು 10 ಜನಕ್ಕೆ ದಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿದೆ. ನಾವು ದಾನ ಕೊಡೋ ವಸ್ತು ಕೂಡ ನಾವು ಮಾಡಿದ್ದಲ್ಲ, ಭಗವಂತ ನಮಗೆ ಕೊಟ್ಟಿದ್ದು. ಉದ್ಯೋಗ ಕೊಟ್ಟವನು ಭಗವಂತನೇ. ಉದ್ಯೋಗ ನನಗೆ ಮಾತ್ರ ಬಂದಿದೆ ಅಂತಂದರೆ, ನಮಗಿಂತಲೂ ಪ್ರತಿಭೆ ಉಳ್ಳವರು ಯಾರಿಗೂ ಕೂಡ ಇಂಥ ಉದ್ಯೋಗಗಳು ಬರ್ತಾ ಇಲ್ವಲ್ಲ, ಇಂಥ ಒಳ್ಳೆಯ ಸ್ಥಾನದಲ್ಲಿ ಇಲ್ವಲ್ಲ. ಭಗವಂತ ಕೊಟ್ಟಿದ್ದಾನೆ. ಭಗವಂತ ಅವಕಾಶ ಕೊಟ್ಟಾದ ಕಾರಣ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಅಂತ ಗೊತ್ತಾದಾಗ ನಾನು ಮಾಡಿದೆ ಅಂತ ಅಹಂಕಾರ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಜ್ಞಾನದ ಬೆಂಕಿ ಸೂರ್ಯಪ್ರಕಾಶಕ್ಕಿಂತಲೂ ದೊಡ್ಡದು ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿ ಕೃಷ್ಣನ ವಿವರಣೆಯನ್ನು ಕೇಳಿದಾಗ ನಾವು ಅಪರೋಕ್ಷ ಜ್ಞಾನವನ್ನು ಪಡೆಯಬೇಕು ಅನಿಸ್ತದೆ. ನಾವೆಂದು ಪ್ರವಚನದಲ್ಲಿ ಕೇಳ್ತಾ ಇರ್ತೇವೆ, ರಾಯರು ಅಪರೋಕ್ಷ ಜ್ಞಾನಿಗಳು, ಮಧ್ವಾಚಾರ್ಯರು ಅಪರೋಕ್ಷ ಜ್ಞಾನಿಗಳು ಹೇಳ್ತಾ ಇರ್ತಾರೆ. ಅಪರೋಕ್ಷ ಜ್ಞಾನಿ, ಈ ಶಬ್ದ ನಮ್ಮ ವಾಂಗ್ಮಯದಲ್ಲಿ ಪದೇ ಪದೇ ಬರ್ತಾ ಇರುತ್ತೆ. ಅಂದರೆ ಇದು ನಾವು ಪಡಲಿಕ್ಕೆ ಅವಕಾಶ ಇದೆಯಾ? ಬರೀ ಅಂಥವ್ರಿಗೆ ಬರುತ್ತಾ? ಸೊ ಇಲ್ಲಿ ಹೇಳ್ತಾರೆ ಅಪರೋಕ್ಷ ಜ್ಞಾನ ಬರಬೇಕಾದ್ರೆ ಏನು ಮಾಡಬೇಕು? ಇದನ್ನು ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ತದ್ ಬುದ್ಧಯಃ ತತ್ ಆತ್ಮನಃ ತತ್ ನಿಷ್ಠಾಃ ತತ್ ಪರಾಯಣಾಃ ಗಚ್ಚಂತಿ ಆಪುನಃ ಆವೃತ್ತಿಂ ಜ್ಞಾನದಿದ್ದೂತ ಕಲ್ಮಷಾಃ ಅಂತ ಹೇಳ್ತಾರೆ. ಇಲ್ಲಿ ಅಜ್ಞಾನವನ್ನು ಅಳಿಸುವಂಥ ಮಾರ್ಗವನ್ನು ಕೃಷ್ಣ ಇಲ್ಲಿ ಸೊಗಸಾಗಿ ವಿವರಣೆ ಮಾಡ್ತಾನೆ. ಅಪರೋಕ್ಷ ಜ್ಞಾನ ಅಂತ ಅಂಬೋ ವರ್ಡ್ ನಮಗೆ ಅನ್ವಯ ಆಗೋ ವರ್ಡಲ್ಲ ಅಂತ ಬಿಟ್ಟುಬಿಟ್ರು. ಯಾವುದೋ ಒಂದು ಜನ್ಮದಲ್ಲಿ ಹಿಡ್ಕೊಳ್ಬೇಕಂದ್ರೆ ಮೋಕ್ಷ ಬೇಕು ಅಂತಂದರೆ ಹಿಡ್ಕೊಳ್ಳಬೇಕಾಗುತ್ತೆ. ಮೋಕ್ಷ ಬೇಡ ಅಂತಂದರೆ ಬೇಡ. ನಾವು ನಿತ್ಯ ಸಂಸಾರಿಗಳಾಗಿರ್ತೇವೆ. ನಿತ್ಯ ಸಂಸಾರಿಗಳು ಅಂತಂದರೆ ನಾವು ಯಾವಾಗೂ ಕೂಡ ವಿಷಯಗಳ ಗೊಂದಲದಲ್ಲೇ ಇರ್ತೇವೆ. ನಮಗೆ ಮೋಕ್ಷ ಬೇಕಾಗಿಲ್ಲ, ಜನ್ಮರಾಹಿತ್ಯ ಬೇಕಾಗಿಲ್ಲ. ನಾವು ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಹುಟ್ಟುತ್ತೇವೆ, ಇಲ್ಲೇ ಬೆಳಿತೇವೆ ಅಂತಂಬೋರಿಗೆ ಅಪರೋಕ್ಷ ಜ್ಞಾನದ ಬಗ್ಗೆ ತಿಳಿದುಕೊಳ್ಳೋ ಅವಶ್ಯಕತೆ ಇಲ್ಲ. ಈಗಲ್ಲದೇ ಇದ್ದರೂ ಯಾವಾಗಾದರೂ ತಿಳ್ಕೊಳ್ಳೇಬೇಕು. ಮೋಕ್ಷಕ್ಕೆ ಹೋಗೋದೇ ನಮ್ಮ ಗುರಿ ಆದರೆ ಯಾವಾಗಾದರೂ ಇದನ್ನು ತಿಳ್ಕೊಳ್ಳೇಬೇಕು, ಸಾಧನೆ ಮಾಡಲೇಬೇಕು. ಜ್ಞಾನದಲ್ಲಿರುವಂಥ ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಅಪರೋಕ್ಷಾನುಭೂತಿ, ಅಪರೋಕ್ಷ ಜ್ಞಾನ, ಅಂತರಂಗದ ಜ್ಞಾನ ಅಂತ ಬರುತ್ತೆ. ಸೊ ಇಲ್ಲಿ ಕೃಷ್ಣ ಹೇಳ್ತಾನೆ, ಮೊದಲನೇದಾಗಿ ಭಗವಂತನಲ್ಲೇ ನಿನ್ನ ಬುದ್ಧಿಯನ್ನಿಡು ಅಂತ ಹೇಳ್ತಾರೆ. ತದ್ಬುದ್ಧಯ ಅಂದರೆ ಯಾವುದು ನೀನು ನಿರ್ಣಯವನ್ನು ತಗೊಳ್ಳಬೇಕಾದರೂ ಅದರ ಜೊತೆ ಭಗವಂತನನ್ನು ಸೇರಿಸು ಅಂತ ಅರ್ಥ. ಭಗವಂತನಲ್ಲೇ ಬುದ್ಧಿಯನ್ನಿಡೋದು ಅಂದರೆ ಅದೇ, ನಿನ್ನ ಬುದ್ಧಿಯಲ್ಲಿ ಭಗವಂತನನ್ನು ಲೊಕೇಟ್ ಮಾಡು ಅಂತ ಅರ್ಥ. ಯಾವುದೇ ನಿರ್ಣಯವನ್ನು ತಗೊಂಡ್ರು ಭಗವಂತ ಇದಕ್ಕೆ ಇಷ್ಟಪಡ್ತಾನ, ಈ ವಿಷಯವನ್ನು ಭಗವಂತ ಹೇಗೆ ಮಾಡು ಅಂತ ಹೇಳಿದ್ದಾನೆ. ಬುದ್ಧಿ ಅಂತ ಬಂದಾಗ ಏನಾಗುತ್ತೆ, ನಿರ್ಣಯವನ್ನು ತಗೊಳ್ಳೋದು. ಬುದ್ಧಿಯನ್ನು ಹೇಗೆ ಬಳಸಬೇಕು ಅಂತ ವೇದದಲ್ಲಿ ಹೇಳಿದೆ. ಈ ಬುದ್ಧಿಯನ್ನು ಕೊಟ್ಟಿದ್ದೇನೆ. ಭಗವಂತ ಸೃಷ್ಟಿ ಮಾಡಿದಂಥ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಪ್ರಾಣಿ ಬಿಟ್ಟು ಬೇರೆ ಯಾವ ಪ್ರಾಣಿಗೂ ಬುದ್ಧಿ ಇಲ್ಲ. ಸ್ಪೆಸಿಫಿಕ್ಕಾಗಿ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಸೊ ಉದ್ದೇಶ ಏನು? ಈ ಬುದ್ಧಿಯನ್ನು ಹೇಗೆ ಬಳಸಬೇಕು ಅಂತ ಕೂಡ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾನೆ. ಅದರಲ್ಲಿ ಈ ಮನುಷ್ಯನಾದವನು ಇದು ಮಾಡಬೇಕು, ಹೀಗೆ ಮಾಡಬಾರ್ದು ಅಂತಂದರೆ ಅಲ್ಲಿ ಬುದ್ಧಿಯ ಉಪಯೋಗ ಏನು, ಇದು ಮಾಡಬಾರ್ದು ಅಂತಲೇ ಇರುತ್ತೆ. ಇಂಥ ಕೆಲಸ ನಾವು ಮಾಡಬಾರ್ದು, ನಿರ್ಣಯ. ಇಂಥ ಕೆಲಸ ಮಾಡಬೇಕು, ಕರ್ಮ ಮಾಡಬೇಕು, ಅಕರ್ಮ ಮಾಡದೆ ಸುಮ್ಮನೆ ಕುಳಿತುಕೊಳ್ಳೋದಾಗಲಿ, ಮಾಡಬಾರದು ಕೆಲಸ ಮಾಡೋದಾಗಲಿ ಮಾಡಬಾರ್ದು.
ಇದು ಯಾರು ತಿಳಿಸ್ಕೊಟ್ಟು ಹೇಳೋದು? ಬುದ್ಧಿಗೆ ಮಾತ್ರ, ಪ್ರಾಣಿಗಳಿಗಿಲ್ಲ. ಪ್ರಾಣಿಗಳ ಒಂದು ಹುಲಿ ಒಂದು ಜಿಂಕೆಯನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತದೆ, ಪ್ರೆಗ್ನೆಂಟ್ ಆಗಿರುತ್ತೆ. ಅದಕ್ಕೆ ಅಯ್ಯೋ ಪಾಪ ಇದು ತುಂಬ ಗರ್ಭಿಣಿಯಾಗಿದೆ, ಇದನ್ನು ಈ ಥರ ಮಾಡಬಾರ್ದು, ಇದು ಪ್ರಸವೇ ಆಗಲಿ ಆಮೇಲೆ ಅದನ್ನು ತಿಂತೇನೆ ಅಂತ ವೆಯ್ಟ್ ಮಾಡೋದಿಲ್ಲ ಹುಲಿ, ಆಲೋಚನೆ ಮಾಡೋದಿಲ್ಲ. ಅದು ಹೋಗ್ತಾ ಹೋಗ್ತಾ ಆ ಮಾರ್ಗದಲ್ಲೇ ಪ್ರಸವ ಆದರೆ ಆ ಹುಲಿ ಆ ಮಗುವನ್ನು ತಾಯಿಯನ್ನು ಎರಡನ್ನ ತಿಂದ್ಬಿಡುತ್ತೆ. ಅದಕ್ಕೆ ಏನೂ ಆಲೋಚನೆ ಮಾಡೋ ಶಕ್ತಿ ಇರಲ್ಲ, ಅದಕ್ಕೆ ಬುದ್ಧಿ ಇರಲ್ಲ. ಫಸ್ಟ್ ಇದು ನಮ್ಮ ಮಾಡಬಹುದಾ ಮಾಡಬಾರ್ದಾ ಅಂತಂಬುದು ಬುದ್ಧಿಗಳಿಗಿರಲ್ಲ, ಅದಕ್ಕಿರಲ್ಲ. ಪಂಚತಂತ್ರ ಕಥೆಗಳಲ್ಲಿ ನಾವು ಯಾವ ಥರ ಜೀವನ ಮಾಡಬೇಕು ಅಂತಂಬುದು ಡೈರೆಕ್ಟಾಗಿ ನಮಗೆ ಹೇಳದೆ ಅವುಗಳಿಗೆ ಬುದ್ಧಿಯನ್ನು ಕೊಟ್ಟು ಅವುಗಳಿಗೆ ಕಾಮನ್ ಸೆನ್ಸ್ ಕೊಟ್ಟು ನಮಗೆ ಪಂಚತಂತ್ರ ಕಥೆಗಳನ್ನು ತೋರಿಸ್ತಾರೆ. ಪಶುಪಕ್ಷಾದಿಗಳಿಗೆ ಬುದ್ಧಿ ಇರೋದಿಲ್ಲ, ಅದಕ್ಕೆ ಯಾವ ಪಾಪವೂ ಬರುವುದಿಲ್ಲ. ಯಾವಾಗ ಬುದ್ಧಿ ಇರಲ್ವೋ ಅದಕ್ಕೆ ಒಂದೇ ಧರ್ಮ, ಪಶು ಧರ್ಮ, ಅದಕ್ಕೆ ಯಾವ ಪಾಪವೂ ಬರಲ್ಲ. ಆದರೆ ಮನುಷ್ಯಗೆ ಬುದ್ಧಿ ಇದೆ, ಹೀಗೆ ಮಾಡಬೇಕು ಹೀಗೆ ಮಾಡಬಾರದು ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಆ ತೊಂದರೆ ಬರುತ್ತೆ. ಬುದ್ಧಿಯ ಕೊಟ್ಟ ಮೇಲೆ ಹೇಗೆ ಬಳಸಬೇಕು ಅಂತ ಗೊತ್ತಿರಬೇಕು. ಹಾಗ ಗೊತ್ತಿದ್ದರೆ ಅಪರೋಕ್ಷ ಜ್ಞಾನಿಗೆ ಮೇನ್ ಮೊದಲ ಮೆಟ್ಟ ಅದೇ. ಬುದ್ಧಿಗೆ ಯಾವ ಕೆಲಸ ಮಾಡಿದ್ರೂ ಇದು ಹೀಗೆ ಮಾಡಬಹುದಾ, ಏನು ಶಾಸ್ತ್ರ ಏನು ಹೇಳುತ್ತೆ, ವೇದ ಏನು ಹೇಳಿದೆ, ನನಗೆ ಕೊಟ್ಟಂಥ ಬುದ್ಧಿ ಭಗವಂತ ಈ ಬುದ್ಧಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ತಿಳ್ಕೊಳ್ಬೇಕು. ನಾವು ಭಗವಂತನಲ್ಲಿ ಸ್ಥಿರವಾಗಿ ನಮ್ಮ ಬುದ್ಧಿಯನ್ನು ಇಟ್ಟರೆ ಆತ ನಮ್ಮ ಬುದ್ಧಿಯಲ್ಲಿ ಬಂದು ಕೂಡ್ತಾನೆ. ನಾವು ಭಗವಂತನ ಆಲೋಚನೆ ಮಾಡಿದ್ರೆ ಏನಾಗ್ತದೆ, ನಮ್ಮ ಬುದ್ಧಿಯಲ್ಲಿ ಭಗವಂತನೇ ಇರ್ತಾನೆ, ಇನ್ನೇನೂ ಇಲ್ಲ. ಇದಕ್ಕಾಗಿ ನಾವು ಭಗವಂತನ ಕುರಿತಾಗಿ ನಮ್ಮ ಅರಿವನ್ನು ಬೆಳೆಸಿಕೊಳ್ಳಬೇಕು, ಭಗವಂತನ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು. ಹಿಂದಿನ ನಮಗೆ ಎಷ್ಟೋ ರೋಲ್ ಮಾಡಲ್ಸ್ ಇದೆ. ಅಂಬರೀಷ ಹೇಗೆ ಜೀವನ ಮಾಡಿದ, ಧರ್ಮರಾಜ ಹೇಗೆ ಜೀವನ ಮಾಡಿದ, ವಿದುರ ಹೇಗೆ ಜೀವನ ಮಾಡಿದ, ಹೇಗೆ ನಿರ್ಣಯಗಳು ತಗೊಳ್ತಾ ಇದ್ರು. ನಾವು ಕೇಳುವಂಥ ಪರೀಕ್ಷಿತ ಮಹಾರಾಜನ ಕಥೆ, ಭಾಗವತ, ಇದರ ಉದ್ದೇಶ ಏನು? ಇಷ್ಟೇ, ನಮಗೆ ಅದು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಮೂಲಭೂತವಾಗಿ ದೊಡ್ಡ ದೊಡ್ಡ ಹಿರಿಯ ಜ್ಞಾನಿಗಳೆಲ್ಲ ಹೇಗೆ ಜೀವನ ಮಾಡಿದ್ರು ತಿಳ್ಕೊಂಡ್ರೆ ಯಾವತ್ತೋ ಒಂದು ನಮಗೂ ಹಾಗೆ ಮಾಡಬೇಕಲ್ವಾ ಅಂತ ಹೊಳೆಯುತ್ತೆ ನಮಗೆ. ಭಗವಂತನ ವಿಷಯದ ನಿರಂತರ ಸಾಧನೆಯಿಂದ ನಾವು ಭಗವಂತನಲ್ಲಿ ನಮ್ಮ ಬುದ್ಧಿಯನ್ನು ನೆಲೆಗೊಳಿಸಿದಾಗ ಭಗವಂತ ನಮ್ಮ ಬುದ್ಧಿಯಲ್ಲೇ ನೆಲೆಗೊಳ್ತಾನೆ. ನಾವು ನಿರಂತರ ಭಗವಂತನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ ಈ ಕೆಲಸ ಹೇಗೆ ಮಾಡಬೇಕು, ಈ ಕೆಲಸ ಹೇಗೆ ಮಾಡಬಾರ್ದು, ಹಿಂದೆ ಹೇಗೆ ಮಾಡಿದ್ದರು, ಇದರ ಆಲೋಚನೆ ಮಾಡ್ತಾ ಇದ್ದರೆ ನಾವು ಭಗವಂತನನ್ನೇ ಆಲೋಚನೆ ಮಾಡ್ತಾ ಇರ್ತೇವೆ. ಪ್ರತ್ಯೇಕವಾಗಿ ಫೋರ್ಸಾಗಿ ಭಗವಂತನ ತಂದು ಕೂಡಿಸೋ ಕೆಲಸ. ನಿಮ್ಮ ಮಂತ್ರದಿಂದ ಭಗವಂತನನ್ನು ಕೂಡಿಸ್ಬೇಕಂದ್ರೆ, ನಾನು ಮಂತ್ರ ಹೇಳ್ತಾ ಇದ್ದೇನೆ ಭಗವಂತನನ್ನು ನೆನೆಸ್ಕೊಂಡಂಗೆ ಆಗುತ್ತೆ ಅಂದರೆ ಮಂತ್ರದ ಅರ್ಥ ಗೊತ್ತಿದ್ದಾಗ ಆಗ್ತದೆ. ಮಂತ್ರದ ಅರ್ಥ ಗೊತ್ತಿಲ್ಲದೇ ಇದ್ದು ಕೇವಲ ವಾಚಕ ಆದರೆ ನಿಮ್ಮ ಬಾಯಿ ಮಂತ್ರ ಹೇಳ್ತಾ ಇರುತ್ತೆ, ಮನಸ್ಸು ಎಲ್ಲೋ ಹೊಟ್ಟೋಗಿರುತ್ತೆ. ವಿಶ್ವಂ ವಿಷ್ಣು ವಶಕ್ಕಾರೋ ಭೂತ ಭವ್ಯ ಭವತ್ ಪ್ರಭು, ಮನಸ್ಸಲ್ಲಿ ಭಗವಂತ ವಿಶ್ವರೂಪ ಕಾಣಿಸುತ್ತೆ ವಿಷ್ಣುವ ಬಗ್ಗೆ. ಎರಡನೇ ಶ್ಲೋಕ ಮೂರನೇ ಶ್ಲೋಕ ಹೋಯಿತು, ಮಂತ್ರ ಅಲ್ಲಿ ಇಲ್ಲವೇ ಇಲ್ಲ. ಮನಸ್ಸು ಕೊನೆಗೆ ಸರ್ವಪ್ರಹರಣಾಯ ದಾನಮಯತೆ ಅದರ ಬಂದು ಜಾಯ್ನ್ ಆಗ್ತದೆ. ಮನಸ್ಸು ಇಡಲಿಕ್ಕೆ ಆಗೋದಿಲ್ಲ, ಅದರಲ್ಲಿ ತುಂಬ ಕಡಿಮೆ. ಭಗವಂತನನ್ನು ಕೂಡಿಸುವಂಥ ಕಾರ್ಯ ಮಂತ್ರಗಳನ್ನು ರಿಸೈಟ್ ಮಾಡೋದರಿಂದ ತುಂಬ ಕಡಿಮೆ. ನಮ್ಮ ಡೈಲಿ ಆ್ಯಕ್ಟಿವಿಟಿಯಲ್ಲಿ ಬಂದು ಅದನ್ನು ಕೂಡಿಸಿದಾಗ ಮಾತ್ರವೇ ಭಗವಂತ ಇರಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ. ಭಗವಂತನಿಗೆ ನಿನ್ನ ಆತ್ಮವನ್ನು ನಿನ್ನ ಮನಸ್ಸನ್ನು ಅರ್ಪಿಸು ಅಂತ ಹೇಳ್ತಾರೆ. ಅರ್ಪಿಸು ಅಂತಂದರೆ ಪ್ಲೇಟಲ್ಲಿ ಇಟ್ಕೊಡೋಕ್ಕಾಗಲ್ಲ ಆತ್ಮವನ್ನು ಮನಸ್ಸನ್ನು. ಆತ್ಮವನ್ನು ಭಗವಂತನಿಗೆ ಅರ್ಪಿಸು, ಮನಸ್ಸನ್ನು ಅರ್ಪಿಸು ಅಂತಂದರೆ ಭಗವಂತ ಏನು ಮಾಡು ಅಂತ ಹೇಳಿದ್ದಾನೆ, ಹೇಗೆ ಜೀವನ ಮಾಡು ಅಂತ ಹೇಳಿದ್ದಾನೆ ಹಾಗೆ ಮಾಡುವುದು ಅಂತ ಅರ್ಥ. ಅವನು ನಿನ್ನ ಸ್ವಾಮಿ ಆಗಲಿ ಅಂದರೆ ನೀನು ನಿನ್ನ ಓನರ್ ಆಗಲಿ ಅಂತ. ಭಗವಂತ ಓನರ್ ಅಂದರೆ ಏನು? ಭಗವಂತ ಓನರ್ ಹೇಳಿದ್ದೆಲ್ಲ ಕೆಳಗಿನವನು ಮಾಡಬೇಕು. ಹಾಗೆ ನೀನು ಭಗವಂತ ಹೇಳಿದ್ದೆಲ್ಲ ಮಾಡು. ನೀನು ಭಗವಂತನೇ ಸದಾ ನಿನ್ನ ಮಾರ್ಗದರ್ಶನ ಮಾಡುವಂಥ ಪ್ರಭು ಅಂತ ತಿಳ್ಕೊ. ಅವನ ನಿಯಂತ್ರಣದಲ್ಲಿ ನನ್ನ ಬದುಕು ಮಂಗಳಿಕವಾಗಲಿ ಅಂತ ನಿರಂತರ ಪ್ರಾರ್ಥನೆ ಮಾಡು. ನಾವು ಆಫೀಸಲ್ಲಿ ಮಾಡೋದಷ್ಟೇ ಅಲ್ವಾ, ಬಾಸ್ ಹತ್ರ ಇವರೇ ನನ್ನ ಬಾಸು, ಇವನ ಆಶ್ರಯದಲ್ಲೇ ಇರಬೇಕು, ಇವನು ಹೇಳಿದ್ದೇ ಕೇಳ್ಕೊಂಡಿರ್ಬೇಕು ನಾನು ಅಂತ ಹೇಗೆ ಇಡ್ತೀವಿ ನಾವು ಆಫೀಸಲ್ಲಿ. ಎಷ್ಟು ಒಬಿಡಿಯಂಟಾಗಿ ಇರ್ತೀವಿ ನಮ್ಮ ಪ್ರಮೋಷನ್ಗೋಸ್ಕರ. ಇಲ್ಲಿ ಅಪರೋಕ್ಷ ಜ್ಞಾನ ಅಂತ ಅಂಬೋದು ಒಂದು ಪ್ರಮೋಷನೇ, ಅದನ್ನು ಮುಂದೆ ವಿವರಣೆ ಮಾಡ್ತಾರೆ. ಸೊ ಬರಬೇಕಾದ್ರೆ ಭಗವಂತನೇ ನಿನ್ನ ಸ್ವಾಮಿ ಆಗಲಿ ಅಂತ ಹೇಳ್ತಾರೆ.
ಕೇವಲ ಸ್ತುತಿ ಮಾಡಲಿಕ್ಕೆ, ಮಂತ್ರ ಉಪಾಸನೆ ಮಾಡಲಿಕ್ಕೆ ಮಾತ್ರ ಭಗವಂತನನ್ನು ರೋಲ್ ಮಾಡಲು ಇಟ್ಕೊಂಡ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಭಗವಂತನಲ್ಲಿ ನಿಷ್ಠೆ ಇಲ್ಲದೆ, ತತ್ ನಿಷ್ಠಾಹ ಅಂತ ಹೇಳ್ತಾರೆ, ನಿಷ್ಠೆ ಇಲ್ಲದೆ ಏನನ್ನೂ ಮಾಡಿದ್ರೂ ಕೂಡ ಸಾಧ್ಯ ಇಲ್ಲ, ಮಾಡಲಿಕ್ಕೂ ಆಗೋದಿಲ್ಲ. ನಿಷ್ಠಾ ಅಂತಂದ್ರೆ ಅಂದರೆ ಶ್ರದ್ಧೆ ಅಥವಾ ಭಕ್ತಿ. ಆದ್ದರಿಂದ ಭಗವಂತನಲ್ಲಿ ಸದಾ ಭಕ್ತಿ ಇರಬೇಕು ಅಂತ ಹೇಳ್ತಾರೆ. ಭಕ್ತಿ ಇಲ್ಲದೆ ಧ್ಯಾನ ಆಗಲಿ, ಪೂಜೆ ಮಾಡೋದ್ರಿಂದ ಆಗಲಿ ಯಾವುದೇ ಉಪಯೋಗ ಇಲ್ಲ. ಇಲ್ಲಿ ಭಕ್ತಿ ಅಂತಂದರೆ ಏನು? ಭಕ್ತಿ ಅಂತಂದರೆ ಕೂಡ ಅದೊಂದು ಸ್ಟೇಟ್, ಅದನ್ನು ಫಿಸಿಕಲಿ ನೀವು ನಿರೂಪಣೆ ಮಾಡಲಿಕ್ಕೆ ಆಗಲ್ಲ. ನಾನು ದೊಡ್ಡ ಒಂದು ಬದರಿ ಕ್ಷೇತ್ರಕ್ಕೆ ಹೋಗಿ ಬಂದೆ, ನಡ್ಕೊಂಡು ಹೋಗಿ ಬಂದೆ, ಅದರಲ್ಲಿ ಭಕ್ತಿ ಏನಿಲ್ಲ. ನಾನು ಇಷ್ಟು ಗಂಟೆ ಹೊತ್ತು ನಾನು ದರ್ಶನ ಮಾಡಿ ತಿರುಪತಿ ತಿಮ್ಮಪ್ಪನ ಅರ್ಚನ ದರ್ಶನ ತೊಗೊಂಡೆ, 45 ನಿಮಿಷ ಭಗವಂತನ ಮುಂದೆ ಕೂತುಬಿಟ್ಟೆ. ಅಬ್ಬ, ಎಷ್ಟು ಭಕ್ತಿ ಇದೆ ಇವನಿಗೆ? ಇಲ್ಲ. ಭಗವಂತನ ದರ್ಶನ ಕೊಟ್ಟಿದ್ದಾನೆ, ಭಗವಂತನ ಇವನ ಮೇಲೆ ಎಷ್ಟು ವಿಶ್ವಾಸ ಇದೆ, ಹೀಗೆಲ್ಲ ನಮ್ಮ ತೀರ್ಮಾನಗಳು. ಇವುಗಳಲ್ಲ. ಭಕ್ತಿ ಅಂತಂದ್ರೆ ಪ್ರೀತಿ. ಪ್ರೀತಿ ಇದ್ದಾಗ ಏನಾಗುತ್ತೆ? ಅವ್ರು ಹೇಳಿದಾಗ ನಡ್ಕೊಳ್ತೇವೆ. ಮನೆಯಲ್ಲಿ ಗಂಡ ಹೆಂಡತಿ ಒಬ್ಬರ ಮೇಲೊಬ್ಬರು ಪ್ರೀತಿ ಇರುತ್ತೆ. ಆ ಪ್ರೀತಿ ಏನಾಗುತ್ತೆ, ಒಮ್ಮೊಮ್ಮೆ ಪ್ರೀತಿ ಜಾಸ್ತಿ ಆದಾಗ ಕೋಪ ಜಾಸ್ತಿ ಬರುತ್ತೆ. ಯಾಕೆಂದರೆ ಇಷ್ಟಪಟ್ಟವರು ಈ ಥರ ಅಲ್ಲದೆ ಇನ್ನೊಂದು ಥರ ನಡ್ಕೊಂಡ ಅಂತಂದರೆ ಕೋಪ ಬಂದ್ಬಿಡುತ್ತೆ. ಹಿಂದೆ ಈ ಎಷ್ಟೋ ದಾಸರಾಗಲಿ ಇವರೆಲ್ಲ ಕೂಡ ಭಗವಂತನ ಮೇಲೆ ಕೋಪಿಸಿಕೊಂಡಿದ್ದಾರೆ. ತ್ಯಾಗರಾಜ ಸ್ವಾಮಿಗಳು ಮನಸ್ಸು ನಿನ್ನನ್ನು ಕೇಳ್ತಾನೇ ಇಲ್ಲ, ನಿನ್ನನ್ನು ಬಿಟ್ಟು ಹೋಗ್ತಾ ಇದೆ ಅಂತ ಕೋಪಿಸಿಕೊಂಡ ಸಂದರ್ಭಗಳಿದೆ. ಅದನ್ನು ಭಗವಂತನ ಬಗ್ಗೆ ಆಲೋಚನೆ ಮಾಡಿ 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 ಅನುಗ್ರಹಿಸದೇ ಇದ್ದರೆ ಕೋಪಿಸಿಕೊಂಡು ಬಿಡ್ತಾರೆ. ಆ ಕೋಪಿಸಿಕೊಂಡಾಗ ಕೂಡ ಭಗವಂತನೇ ಇರ್ತಾನೆ ಮನಸ್ಸಲ್ಲಿ. ಹಾಗೆ ಪ್ರೀತಿ ಅಷ್ಟೇ. ಭಕ್ತಿ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಮೆಷರ್ಮೆಂಟ್. ಪ್ರೀತಿಗೆ ಮೆಷರ್ಮೆಂಟ್ ಅಷ್ಟೇ. ಅದು ಬೇರೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ ಹೆಸರನ್ನು ನಾವು ಉಚ್ಚಾರ ಮಾಡ್ತೇವೆ. ಮಗ ಅಂತಂದರೆ ಹೆಂಗಿಷ್ಟ ಆಗ್ತದೆ, ಮಗು ಹುಟ್ಟಿದ ಮಗು ಮೇಲೆ ನೋಡ್ರಿ ಎಷ್ಟು ವಾತ್ಸಲ್ಯ, ಅಲ್ಲಿ ಕೂಡ ಪ್ರೀತಿಯೇ. ಆ ಪ್ರೀತಿಗೆ ಹೆಸರು ವಾತ್ಸಲ್ಯ ಅಂತ. ಸಮಾನ ಸ್ಕಂದರು, ಸೇಮ್ ಏಜ್ ಗ್ರೂಪ್ ಇತ್ತು ಅಂದ್ಕೊಳ್ಳಿ, ಅವ್ರ ಮೇಲೆ ಪ್ರೀತಿ ಆಗ್ತದೆ, ಅದನ್ನು ಸ್ನೇಹ ಅಂತ ಕರಿತೀವಿ. ನಮಗಿಂತಲೂ ದೊಡ್ಡವರ ಮೇಲೆ ಇರುವಂಥ ಪ್ರೀತಿಯನ್ನು ಗೌರವ ಅಂತ ಕರಿತೀವಿ. ತಂದೆ ಮೇಲೆ ನನಗೆ ವಾತ್ಸಲ್ಯ ಅಂತ ಕರೀಲಿಕ್ಕೆ ಬರಲ್ಲ, ಗೌರವ ಅಂತ ಕರಿತೇವೆ. ಗೌರವ ಅಂತಂದರೆ ಅವರ ಇಷ್ಟ ಆದರೆ ಅವ್ರು ಏನು ಹೇಳಿದಾದ್ರೂ ನಾವು ಮಾಡ್ತೇವೆ, ಪ್ರೀತಿ ಇದ್ದರೆ. ಮಹಾನುಭಾವರ ಮೇಲೆ ವಿಶೇಷವಾಗಿ ಭಕ್ತಿ, ತುಂಬ ಭಕ್ತಿ ಮಾಡ್ತೇವೆ. ಅಂದರೆ ಪ್ರೀತಿ ಜಾಸ್ತಿ, ಅಲ್ಲಿ ಕೂಡ ಎಲ್ಲ ಪ್ರೀತಿ. ಅಲ್ಲಿ ಮೆಕ್ಯಾನಿಕಲಾಗಿ ಏನು ಮಾಡ್ಲಿಕ್ಕೆ ಬರಲ್ಲ. ಈಗ ನಮ್ಮ ತಂದೆ ಅಂದರೆ ತುಂಬ ಪ್ರೀತಿ, ತುಂಬ ಗೌರವ ಅಂಥೇಳಿ ಅವರಿಗೆ ಅರ್ಚನೆ ಮಾಡೋದು, ಆಚಮನ, ಅವ್ರ ಕೈಯಲ್ಲಿ ಅರ್ಘ್ಯಪಾದ್ಯ ಆದರೂ ಕೊಡ್ತೀವಿ, ಅವ್ರು ಹೇಳಿದ ಮಾತು ಕೇಳ್ತೇವೆ ಅಷ್ಟು. ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಮಹಾನುಭಾವರು, ಅವರ ಮೇಲೆ ಭಕ್ತಿ ಅಂದರೆ ಏನು? ಅವರು ಗುಡಿಗಳು ಕಟ್ಟುಟ್ಟು ಅರ್ಚನಾ ಅಧ್ಯಯನ ಅಭಿಷೇಕ ನೈವೇದ್ಯಗಳು ಮಾಡಬೇಕಾ? ಅವರು ನಮಗೆ ಎಷ್ಟು ಕಷ್ಟಪಟ್ಟು ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ದೇಶಕ್ಕೆ. ಅವರು ಹೇಳಿದಂತೆ ಯಾಕೆ ತಂದು ಕೊಟ್ಟರು? ಅವ್ರು ಹೇಳಿದಂತೆ ನಡ್ಕೊಳ್ಳೋಣ. ಮಗನ ಮೇಲೆ ವಾತ್ಸಲ್ಯ ಇರುತ್ತೆ. ಯಾಕೆ? ಮಗ ತುಂಬ ಇಷ್ಟ, ನನ್ನಿಂದ ಬಂದಿದ್ದಾನೆ ಅವನು, ನನಗೂ ಒಂದು ವಂಶವೃದ್ಧಿ ಆಗಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ ಅಂಥೇಳಿ ವಾತ್ಸಲ್ಯದಿಂದ ಎತ್ಕೊಳ್ತಾನೆ, ಮುದ್ದಾಡ್ತಾನೆ. ಅಷ್ಟೇ ಆಗಲಿ, ಅರ್ಚನಾ ಅಭಿಷೇಕ ಇದ್ಯಾವುದು ಮಾಡಲ್ಲ. ಭಗವಂತನ ವಿಷಯ ಮಾತ್ರ ನಾವು ಮಾಡ್ತೇವೆ. ಭಗವಂತ ಆರಾಧನೆ ಮಾಡೋದು ಅಂತಂದರೆ ಭಗವಂತ ಏನು ಹೇಳಿದ್ದಾನೆ ಆದರೆ ಮಾಡೋಣ. ಇದೆಲ್ಲ ಮಾಡೋದಕ್ಕೆ ಹೊರಗಿನ ಬಾಹ್ಯವಾದಂಥ ಇದೆಲ್ಲ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ಭಗವಂತನ ಒಮ್ಮೆಗೆ ನಾವು ನೋಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ನೋಡ್ತೇವೆ. ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂದಾಗ ಏನಾಗುತ್ತೆ, ಪ್ರಾರಂಭದಲ್ಲಿ ಶುಶ್ರೂಷೆ ಮಾಡ್ತೇವೆ, ಭಗವಂತನಿಗೆ ಅಭಿಷೇಕ ಮಾಡ್ತೇವೆ, ತೀರ್ಥ ತಗೊಳ್ತೇವೆ, ಪ್ರತಿಯೊಂದು ನಮ್ಮ ಡೈಲಿ ಆ್ಯಕ್ಟಿವಿಟಿಯಲ್ಲಿ ಭಗವಂತನನ್ನು ಸೇರಿಸಿಕೊಳ್ತೇವೆ. ಅದು ಮೂಢಭಕ್ತಿ ಆಗಬಾರ್ದು. ಮೂಢಭಕ್ತಿ ಅಂತಂದರೆ ಅದೊಂದು ಆ್ಯಕ್ಟಿವಿಟಿ ಇದ್ದಂಗೆ. ಬೆಳಗ್ಗೆ ಎದ್ದ ತಕ್ಷಣ ನಮಸ್ಕಾರ, ಬೆಳಗ್ಗೆ ಭಗವಂತ ನೋಡಿ ಹೇಳ್ತೇವೆ, ಆದರೆ ಮನಸ್ಸಲ್ಲಿ ಭಗವಂತ ಕೂಡಲ್ಲ. ಭೂಮಿಗೆ ನಮಸ್ಕಾರ ಮಾಡಿ ಹೇಳ್ತೇವೆ, 1 ನಿಮಿಷ ಒಂದು ಆ ಶ್ಲೋಕವನ್ನು ಹೇಳಿಬಿಡ್ತೇವೆ, ಆದರೆ ಭೂತಾಯಿ ನಾವೇನು ಮನಸ್ಸಲ್ಲಿ ಬಂದು ಕೂಡಲ್ಲ. ಸ್ನಾನ ಮಾಡ್ತೇವೆ, ದೇವರ ಪೆಟ್ಟಿಗೆ ಇದೆ, ದೇವ್ರ ಪೂಜೆ ಮಾಡ್ತೇವೆ, ಭಗವಂತ ಬಂದು ನಮ್ಮನ್ನೇ ಮನಸ್ಸಲ್ಲಿ ಕೂಡ್ತಾ ಇದ್ದಾನ. ಬಾಹ್ಯ ಸಾಧನೆಗಳು ಅಂತರಂಗ ಸಾಧನೆಗಳಿಗೆ ಪೂರಕ. ಅಂತರಂಗದಲ್ಲಿ ನಮಗೇನೂ ಆಗಲಿಲ್ಲ ಅಂತಂದರೆ ಬಾಹ್ಯ ಸಾಧನೆಗಳು ವ್ಯರ್ಥ, ಇದ್ದೂ ವ್ಯರ್ಥ. ಯಾಕೆಂದರೆ ಒಳಗೆ ಏನೋ ಚೇಂಜ್ ಬರ್ತಾ ಇಲ್ವಲ್ಲ. ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ, ಮನೆಗೆ ಮಕ್ಕಳು ಶಾಲೆಗೆ ಹೋಗಿ ಬಂದು ಓದ್ತಾ ಇರ್ತಾರೆ.
ನಿರಂತರ ಓದ್ತಾ ಇರ್ತಾರೆ, ಸ್ಕೂಲಿಗೆ ಹೋಗಿ ಬರ್ತಾರೆ, ಟ್ಯೂಷನಲ್ಲಿ ಓದ್ತಾರೆ, ಮನೆಯಲ್ಲೂ ಓದ್ತಾರೆ, ಯಾವಾಗೂ ಪುಸ್ತಕ ಓದ್ತಾ ಇರ್ತಾರೆ. ಮಾರ್ಕ್ಸ್ ನೋಡಿದ್ರೆ ಬರೋದೇ ಇಲ್ಲ. ಏನು ಮಾಡಬೇಕು? ದೊಡ್ಡವ್ರು ಏನು ಮಾಡ್ತಾರೆ, ಇಷ್ಟೊತ್ತು ಓದ್ತಾ ಇದ್ದಿದ್ದು ದಡ್ಡ, ವ್ಯರ್ಥ, ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ಲ ನೀವು ಓದೋದು, ಏನೋ ಓದ್ತಾ ಇದ್ದೀನಿ, ತಲೆಗೆ ಹೋಗ್ತಾ ಇಲ್ಲ ಅಂತ ಹೊಡ್ಕೊಳ್ತಾರೆ ಅವರು. ಯಾಕೆಂದರೆ ತಲೆ ಒಳಗೆ ಹೋಗಬೇಕು. ಕೇವಲ ಓದುವ ಒಂದು ಕಾರ್ಯಕ್ರಮದಿಂದ ಪಾಸ್ ಆಗ್ತೇವೆ ಅಂತಂದರೆ ಪಾಸ್ ಆಗಲ್ಲ. ಓದಿದ್ದು ತಲೆಯ ಒಳಗೆ ಹೋಗಬೇಕು, ಹೋಗಿದ್ದನ್ನು ಆಚರಣೆಗೆ ಬರಬೇಕು, ಹೊರಗೆ ಬರಬೇಕು, ಪೇಪರ್ ಮೇಲೆ ಪ್ರೆಸೆಂಟ್ ಮಾಡಬೇಕು. ಇಷ್ಟು ಮಾಡಿದರೆ ಅವನು ವಿದ್ಯಾವಂತ ಅಂತಾರೆ. ಕೇವಲ ಓದೋದ್ರಿಂದ ವಿದ್ಯಾವಂತ ಅಂತಂದರೆ ಯಾವಾಗೂ ಪುಸ್ತಕಗಳು ತೊಗೊಂಡು ಓದ್ತಾನೇ ಇರ್ತೀವಿ ನಾವು. ವಿಷ್ಣು ಸಹಸ್ರನಾಮ ನಾವು ಹುಟ್ಟಿದಾಗಿಂದ ಹೇಳ್ತಾರೆ, ನಾನು ಚಿಕ್ಕಂದಾಗಿಂದ ನಾನು ಹೇಳ್ತಾನೆ ಇದ್ದೀನಿ ರೀ ಅಂತಾರೆ. ಟೇಪ್ ರಿಕಾರ್ಡ್ರು ಹೇಳ್ತದೆ. ಆದರೆ ಅದು ಅನುಸಂಧಾನ ತಗೊಂಡ ಮೇಲೆ ಅಷ್ಟು ನಾಮಗಳಿರುವಂಥ ಭಗವಂತನ ಗುಣಗಳನ್ನು ದಿನಾಗೂ ನೆನೆಸ್ಕೊತಾ ಇದ್ದರೆ ಆವಾಗ ಭಕ್ತಿ ಜಾಸ್ತಿ ಆಗುತ್ತೆ. ಹೊತ್ತು ಒಂದು 10 ಸಲ ಪಾರಾಯಣ ಮಾಡಿದ್ರೆ ಏನು ಬರುತ್ತೆ? ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಕಿಂಡರ್ ಗಾರ್ಡನ್ ಲೆವೆಲ್ ಹೇಳಬೇಕು, ಯಾಕಂದ್ರೆ ಇಲ್ಲದ್ರೆ ಏನೂ ಫಲ ಬರೋದು, ನಾನು ಯಾಕೆ ಓದಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದು ಅಂತರಂಗದ ಸಾಧನೆಗೆ ಬಾಹ್ಯ ಸಾಧನೆ ಪೂರಕ. ಸೊ ಜ್ಞಾನ ಇಲ್ಲದೆ ಭಕ್ತಿ ಮೋಡ ಭಕ್ತಿ ಆಗ್ತದೆ. ಜ್ಞಾನ ಇದ್ದು ಭಕ್ತಿ ಇಲ್ಲದೆ ಇದ್ದರೆ ಇದು 2 ಕೇಸ್. ಜ್ಞಾನ ಇದೆ, ಭಕ್ತಿ ಇಲ್ಲ, ಅದೇನಾಗ್ತದೆ? ಅಹಂಕಾರ ಆಗ್ತದೆ. ನನಗೆ ಕೆಲವು ಜನ ಪಂಡಿತರು ನೋಡ್ಬೋದು, ಒಳ್ಳೆ ಅಪಾರವಾದ ಜ್ಞಾನ, ಅವರು ದೇವರನ್ನು ಒಪ್ಪಿಕೊಳ್ಳೋದಿಲ್ಲ. ಇದು ದೇವರು ಸೃಷ್ಟಿ ಮಾಡಿದ್ದಾರೆ. ಈ ಸೈಂಟಿಸ್ಟ್ಗಳಿದ್ದಾರಲ್ವ, ಅಪಾರವಾದ ಜ್ಞಾನ ಇದೆ, ಆದರೆ ಒಪ್ಪಿಕೊಳ್ಳೋದಿಲ್ಲ. ಎಲ್ಲ ಚೆನ್ನಾಗಿದೆ, ಇದು ಹೇಗೆ ಒಂದು ಐಟಮ್ ಹೇಗೆ ಮ್ಯಾನುಫ್ಯಾಕ್ಚರ್ ಆಗಿದೆ, ತಯಾರಾಗಿದೆ ಎಲ್ಲ ಹೇಳ್ತಾರೆ. ಆದರೆ ಇದನ್ನು ಸೃಷ್ಟಿ ಮಾಡಿದ ಭಗವಂತ ಅಂದರೆ ಒಪ್ಕೊಳ್ಳೋದಿಲ್ಲ. ಕೆಲವಿನ ಜನ ಎಲ್ಲವೂ ಭಗವಂತನೇ ಮಾಡ್ತಾರಂತಾರೆ, ಆದರೆ ಏನೂ ಜ್ಞಾನ ಇಲ್ಲ. ಹೇಗೆ ಮಾಡ್ತಾನೆ, ಯಾಕೆ ಮಾಡ್ತಾನೆ, ಏನೂ ಗೊತ್ತಿಲ್ಲ. ಎರಡೂ ಪ್ರಯೋಜನ ಇಲ್ಲ. ಈ ಜ್ಞಾನ ಇದ್ದು ಭಕ್ತಿ ಇಲ್ಲದಿದ್ದರೂ, ಭಕ್ತಿ ಇದ್ದು ಜ್ಞಾನ ಇಲ್ಲದಿದ್ದರೂ ಪ್ರಯೋಜನ ಇಲ್ಲ. ಅದೇ ಹೇಳ್ತಾರೆ, ಶಾಸ್ತ್ರಕಾರ ವರ್ಣನೆ ಮಾಡ್ತಾರೆ, ಜ್ಞಾನ ಅಂಬುವಂಥ ಹಕ್ಕಿಗೆ 2 ರೆಕ್ಕೆಗಳಿದೆ, ವಿಂಗ್ಸ್. ಒಂದು ಭಕ್ತಿ, ಎರಡನೇದು ವೈರಾಗ್ಯ. ಅದಕ್ಕೆ ಸಂಕಲ್ಪ ಮಾಡೋಕ್ಕೆಲ್ಲ ಕೂಡ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಅಂತಾರೆ. ಜ್ಞಾನ ಅಂತಂದರೆ ಒಬ್ಬ ಪಕ್ಷಿ ಮೇಲಕ್ಕೆ ಹಾರಬೇಕಾದ್ರೆ ಗಟ್ಟಿಯಾಗಿ ರೆಕ್ಕೆಗಳಿರಬೇಕು. 2 ರೆಕ್ಕೆಗಳು ಹಾರಿದ್ರೇ ಪಕ್ಷಿ ಮೇಲಕ್ಕೆ ಎಲಿವೇಟ್ ಆಗತ್ತೆ. ಕೇವಲ 1 ರೆಕ್ಕೆಯಿಂದ ಸಾಧ್ಯವೇ ಆಗೋದಿಲ್ಲ. ಮನುಷ್ಯ ಜ್ಞಾನ ವೃದ್ಧಿಯಾಗಬೇಕು, ಮುಂದೆ ಇನ್ನೂ ಜಾಸ್ತಿ ಎತ್ತರಕ್ಕೆ ಕೇಳಬೇಕು ಅಂದರೆ ಭಕ್ತಿ ಇರಬೇಕು. ಭಕ್ತಿ ಅಂತಂದರೆ ಪ್ರೀತಿ, ಭಕ್ತಿ ಅಂತಂದರೆ ವಿಶ್ವಾಸ, ಶ್ರದ್ಧೆ, ಇವೆಲ್ಲ ಬಂದ್ಬಿಡ್ತವೆ. ಅದಿರಬೇಕು. ಆ ಭಕ್ತಿ ಜಾಸ್ತಿ ಆಗ್ತಾ ತಕ್ಷಣ ಏನಾಗಬೇಕು? ವೈರಾಗ್ಯ ಕೂಡ ಇರಬೇಕು. ವೈರಾಗ್ಯ ಅಂತಂದರೆ ಲಿಮಿಟೇಷನ್ ತಿಳಿಬೇಕು. ಲಿಮಿಟೇಷನ್ ತಿಳಿಲಿಲ್ಲ ಅಂತಂದರೆ ಎಲ್ಲಿ ಹಾಕಿದ್ದೀವಿ ಅಲ್ಲೇ ಇರ್ತೀವಿ. ಭಕ್ತಿ ನಿರಂತರ ದೇವರ ಪೂಜೆ ಮಾಡಿದರೆ ತುಂಬ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ನಾವು ಬೆಳಗ್ಗಿಂದ ರಾತ್ರಿಗೂ ದೇವ್ರ ಪೂಜೆ ಮಾಡ್ಕೊಂತ ಕೂತಿರ್ತೇವೆ. ಆದರೆ ನಿಜವಾಗೂ ಬರುತ್ತಾ? ಇದೇನಾ ಕೊನೆಗೆ? ಭಗವಂತನದು ಇನ್ನು ಎಷ್ಟು ದೂರ ಹೋಗ್ಬೋದು? ಲಿಮಿಟೇಷನ್ ಏನು? ಈ ಪ್ರಪಂಚದ ಲಿಮಿಟೇಷನ್ ಏನು? ಯಾವ ವಸ್ತು ಎಷ್ಟುವರೆಗೂ ನಮಗೆ ಸುಖ ಕೊಡಬಲ್ಲದು? ಸುಖ ಆದಮೇಲೆ ನೆಕ್ಸ್ಟ್ ಜಾಸ್ತಿ ಆದರೆ ಏನಾಗ್ತದೆ? ಇದನ್ನು ತಿಳ್ಕೊಳ್ಬೇಕು. ಟು ನೋ ದ ಲಿಮಿಟೇಷನ್ಸ್ ಆಫ್ ದ ಯೂನಿವರ್ಸ್. ಕೊನೆಗೆ ವೈರಾಗ್ಯದ ಬಗ್ಗೆ ತಿಳ್ಕೊಂಡ್ರೆ ಗೊತ್ತಾಗ್ತದೆ, ಭಗವಂತನೇ ಕೊನೆಗೆ ಆಗಿ ನಮಗೆ ಸಿಗುವಂಥದ್ದು. ನಮ್ಮ ಗಮ್ಯ ಭಗವಂತನೇ. ಭಗವಂತನ ಬಿಟ್ಟು ಬೇರೆ ಯಾವ ವಸ್ತುವು ಕೂಡ ನನಗೆ ಶಾಶ್ವತವಾದಂಥ ಸುಖವನ್ನು ಕೊಡಲಾರದು ಅಂತ ಗೊತ್ತಾಗ್ತದೆ. ಅದಕ್ಕೆ ವೈರಾಗ್ಯ ಕೊಡಬೇಕು. ದೇವಸ್ಥಾನದಲ್ಲಿ ದೇವರಿದ್ದಾನೆ, ಭಕ್ತಿ ಇದೆ, ಎಲ್ಲ ಚೆನ್ನಾಗಿದೆ. ಅಲ್ಲಿ ಮೆಕ್ಯಾನಿಕಲ್ ಆಯ್ತು ಅಂದ್ಕೊಳ್ಳಿ, ಅದರಿಂದ ಜ್ಞಾನ ಬರುವಂಥದ್ದೇನಿಲ್ಲ. ಅದಕ್ಕೆ ಚೆಕ್ ಮಾಡ್ಕೊಳ್ತಾ ಇರಬೇಕು. ವೈರಾಗ್ಯ ಕೂಡ ಜೊತೆಯಾಗಿರ್ಬೇಕು. ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಇದರ ಲಿಮಿಟೇಷನ್ ಏನು, ಇದು ಎಷ್ಟುವರೆಗೂ ನಾನು ಕರ್ಕೊಂಡು ಹೋಗಬಲ್ಲದು? ಭಗವಂತನೂ ಅಷ್ಟೇ, ನನಗೆ ಎಷ್ಟುವರೆಗೂ ಭಗವಂತ ನನ್ನ ಕೈ ಹಿಡಿಬಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡು ಹೋದಾಗ ಶಾಶ್ವತವಾಗಿ ನಮ್ಮ ಜೊತೆಗೆ ಭಗವಂತ ಇರ್ತಾನೆ. ನಮಗೆ ಅವಕಾಶ ಕೊಡೋನೇ ಭಗವಂತನೇ. ಈ ಜನ್ಮದಲ್ಲಿ ತಂದೆ ತಾಯಿ ಈ ಜನ್ಮದಲ್ಲಿ ಮಾತ್ರ, ಬರೋ ಜನ್ಮದಲ್ಲಿ ಹೊಸ ತಂದೆ ತಾಯಿ ಬರ್ತಾರೆ. ಆದರೆ ಭಗವಂತ ಮಾತ್ರ ಒಬ್ಬನೇ. ಎಷ್ಟು ಜನ್ಮಗಳಾದರೂ ಕೂಡ ನಮಗೆ ಒಂದು ಆಪರ್ಚುನಿಟಿ, ಒಂದು ಜೀವದ ಅಭಿವ್ಯಕ್ತಿಗೆ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಕೊಡೋನು ಭಗವಂತನೇ. ಇದು ಜ್ಞಾನ ಬರ್ತಾ ಬರ್ತಾ ನಮಗೆ ಗೊತ್ತಾಗ್ತದೆ. ಜ್ಞಾನ ಇದ್ದು ಭಕ್ತಿ ಇಲ್ಲದಿದ್ದರೆ ಅಹಂಕಾರ ಆಗ್ತದೆ. ಜ್ಞಾನ ಇಲ್ಲದ ಭಕ್ತಿ ಮೂಢ ಭಕ್ತಿ ಆಗ್ತದೆ. ಭಕ್ತಿ ಇಲ್ಲದಂಥ ಜ್ಞಾನ ಅಹಂಕಾರ ಆಗ್ತದೆ. ಇದು ಈ ಬ್ಯಾಲೆನ್ಸ್ ಮಾಡಿಕೊಂಡು ಜೀವನ ನಡೆಸಬೇಕು.
ಜ್ಞಾನ ಭಕ್ತಿ ಎರಡೂ ಇರಬೇಕು. ಜೊತೆಗೆ ಈ ಪ್ರಪಂಚದ ಲಿಮಿಟೇಷನ್ ಏನು ಅಂತ ಕೂಡ ತಿಳ್ಕೊಳ್ಬೇಕು. ಅದನ್ನೇ ವೈರಾಗ್ಯ. ಜ್ಞಾನ ಭಕ್ತಿ ವೈರಾಗ್ಯ ಮೂರೂ ಬೇಕು. ಹೀಗೆ ಮನಸ್ಸು ಬುದ್ಧಿಯಲ್ಲಿ ಭಗವಂತನಲ್ಲಿ ನೆಲೆಸಿ ಜ್ಞಾನಪೂರ್ವಕವಾಗಿ ಭಕ್ತಿ ರೂಢಿಸಿಕೊಂಡರೆ ಎಲ್ಲದಕ್ಕಿಂತಲೂ ದೊಡ್ಡ ಆಶ್ರಯ ಭಗವಂತ. ತತ್ಪರಾಯಣ ಅಂತ ಹೇಳ್ತಾರೆ. ಎಲ್ಲದಕ್ಕಿಂತಲೂ ದೊಡ್ಡ ಆಶ್ರಯ ಭಗವಂತ ಅಂತನ್ನುವಂಥ ಅರಿವು ಬರುತ್ತೆ. ಇದರಿಂದ ಏನಾಗುತ್ತೆ? ಸಂಸಾರವೇ ಸರ್ವಸ್ವ ಎನ್ನುವಂಥ ಭ್ರಮೆ ಹೊರಟು ಹೋಗ್ತದೆ ಅಂತಾರೆ. ಇಲ್ಲಿ ಸಂಸಾರ ಅಂತಂತಂದರೆ ಗೃಹಿಣಿ ಮಕ್ಕಳು ಅಂತ ತಿಳ್ಕೋಬೇಡಿ. ಅದು ಸಂಸಾರ ಅಲ್ಲ, ಅದು ಆಶ್ರಮ. ಭಾಳ ಜನ ಸಂಸಾರ ಅಂತಂದರೆ ಏನು ಅಂದ್ಕೊಳ್ತಾರೆ? ಹೆಂಡತಿ ಮಕ್ಕಳು ಅಂದ್ಕೊಳ್ತಾರೆ. ಸಂಸಾರ ಅಂತಂದರೆ ನಾವು ಕಟ್ಟಿ ಇಟ್ಕೊಂಡಿರೋಂಥ ಪರಿಗ್ರಹ, ಮಾನಸಿಕವಾದ ಅಟ್ಯಾಚ್ಮೆಂಟ್ಸನ್ನು ಇಲ್ಲಿ ಸಂಸಾರ ಅಂತಾರೆ. ನಮ್ಮ ಕಮಿಟ್ಮೆಂಟ್ಸ್, ಪ್ರಪಂಚದ ಜೊತೆ ನಮ್ಮ ಓವರ್ ಕಮಿಟ್ಮೆಂಟ್ಸ್ ಏನಿದೆ ಅದನ್ನೆಲ್ಲ ಸಂಸಾರ ಅಂತಾರೆ. ಗೃಹಸ್ಥಾಶ್ರಮದಲ್ಲಿ ಹೆಂಡತಿ ಮಕ್ಕಳ ಜೊತೆ ಇರುವಂಥ ಕಮಿಟ್ಮೆಂಟನ್ನು ಡ್ಯೂಟಿ, ಕರ್ತವ್ಯ ಅಂತಾರೆ. ಅದು ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅದು ಸಂಸಾರದ ಕೆಳಗೆ ಬರೋದಿಲ್ಲ. ಆದರೆ ವ್ಯವಹಾರದಲ್ಲಿ ಸಂಸಾರ ಅಂತೆನ್ನುವಂಥ ಪದವನ್ನು ಯೂಸ್ ಮಾಡ್ತೇವೆ. ನಿಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ಯೂಸ್ ಮಾಡ್ತೇವೆ. ಅದು ಒಂದು ಪ್ರಾಸಕ್ಕೋಸ್ಕರ ಹೇಳಿದ ಸಾಮಾಜಿಕ ಬಂದಂಥ ವರ್ಡೇ ಹೊತ್ತು ಸಂಸಾರ ಅಂತ ಅಂಬೋದು ಶಾಸ್ತ್ರಪರವಾಗಿ ಅಲ್ಲ. ಶಾಸ್ತ್ರಪರವಾಗಿ ಸಂಸಾರ ಅಂತಂದರೆ ಬಂಧನ ಅಂತ ಅರ್ಥ. ಸಂಸಾರದ ಸಾಗರದಲ್ಲಿ ಅಂತ ಹೇಳ್ತಾರೆ. ಸಂಸಾರ ಸಾಗರ. ಕಮಿಟ್ಮೆಂಟ್ಸ್, ನಮಗೂ ಪ್ರಪಂಚದ ಜೊತೆ ಇರುವಂಥ ಕಮಿಟ್ಮೆಂಟನ್ನು ಅಂತೀವಿ ಸಂಸಾರ ಅಂತೀವಿ. ಹೆಂಡತಿ ಮಕ್ಕಳ ಮೇಲೆ ಕೂಡ ಓವರ್ ಅಟ್ಯಾಚ್ಮೆಂಟನ್ನು ಸಂಸಾರ ಅಂತಾರೆ. ಆದರೆ ಮಿನಿಮಮ್ ಗಂಡನಾಗಿ ನಾನು ಏನು ಮಾಡಬೇಕು, ಹೆಂಡತಿಯಾಗಿ ನಾನು ಏನು ಮಾಡಬೇಕು, ನನ್ನ ರೋಲ್ ಏನು ತಿಳ್ಕೊಂಡು ವರ್ತನೆ ಮಾಡಿದರೆ ಅದನ್ನು ಸಂಸಾರ ಅಂತ ಅನ್ನೋದಿಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಎಲ್ಲಿ ಪ್ರಯೋಗ ಸಂಸಾರ ಅಂತಂಬೋ ಭ್ರಮೆ ಹೊಟ್ಟು ಹೋಗುತ್ತದೆ ಅಂತಂದರೆ ಹೆಂಡತಿ ಮಕ್ಕಳು ಇಲ್ಲ, ಇದೆಲ್ಲ ಭ್ರಮೆ. ಸೊ ನಾನು ಇವರೆಲ್ಲ ಶಾಶ್ವತ ಅಲ್ಲ, ಅವರನ್ನು ಬಿಟ್ಟು ಹೋಗುವಂತ ಇಲ್ಲಿ ಹೇಳಲ್ಲ. ಪಲಾಯನವಾದವನ್ನು ಶಾಸ್ತ್ರ ಒಪ್ಪಿಕೊಳ್ಳೋದಿಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ. ತುಂಬ ಅರ್ಥಗರ್ಭಿತವಾದಂಥ ಹಾಡು. ಮಾಳಿಗೆ ಮನೆಯಂತೂ ಮೆಚ್ಚಿನಿ ಕೆಡಬೇಡ, ಕೇಳಯ ಹರಿಕತೆ ಶ್ರವಣಂಗಳ. ಇಷ್ಟು ಅರ್ಥ ಇದೆ. ನಾಳೆ ಮಧೂತರು ಬಂದೆಳವೈವಾಗ, ಮಾಳಿಗೆ ಮನೆಯು ಸಂಗಡ ಬಾರದಯ್ಯ. ತುಂಬ ಇದು ಕೇಳಲಿಕ್ಕೆ ತುಂಬ ಚೆನ್ನಾಗಿದ್ರು ಕೂಡ ಅರ್ಥ ಭಾಳಷ್ಟು ದುಡ್ಡು ಕೊಡುತ್ತೆ. ಅಲ್ಲಿದೆ ನಮ್ಮ ಮನೆ. ನಾನು ಯೂನಿಫಾರ್ಮ್ ಹಾಕ್ಕೊಂಡು ಬಂದಿದ್ದೇನೆ. ಈಗ ಪೊಲೀಸ್ ಇರ್ತಾನೆ, ಆಫೀಸಿಗೆ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾನೆ, ಮನೆಗೆ ಬಂದು ಬಿಚ್ಚಿಡ್ತಾನೆ. ಇದೇ ಅಷ್ಟೇ. ಭೂಮಿಗೆ ಬಂತ ನಾವು ಈ ಶರೀರ ಅಂತ ಯೂನಿಫಾರ್ಮ್ ಹಾಕ್ಕೊಂಡಿದ್ದೇವೆ, ಮತ್ತು ಇಲ್ಲಿ ಡ್ಯೂಟಿ ಆಯ್ತಂದರೆ ಈ ಯೂನಿಫಾರ್ಮನ್ನು ಬಿಚ್ಚಿಟ್ಟು ಮತ್ತೆ ನಮ್ಮ ಗಮ್ಯಕ್ಕೆ ಸ್ಥಾನಕ್ಕೆ ಹೋಗಬೇಕು. ಅಂದರೆ ಈ ಸಂಸಾರ ಶಾಶ್ವತ ಅಲ್ಲ, ಹಾಗೂ ಯಾವಾಗ ಇಲ್ಲಿಂದ ಹೊರಡಬೇಕು ನಮಗೆ ಗೊತ್ತಿಲ್ಲ. ಹುಟ್ಟೋದಂತೂ ಕನ್ಫರ್ಮ್ ಆಗುತ್ತೆ. ಹುಟ್ಟೋದಾದ್ಮೇಲೆ ತಾಯಿ ಗರ್ಭಧಾರಣೆ ಮಾಡಿದಂತೆ ಇನ್ನೊಂದು 9 ಮಂತ್ಸಿಗೆ ಹೊರಗೆ ಬರ್ತೇನೆ ಕನ್ಫರ್ಮ್. ಆದರೆ ಹೋಗೋ ಕಾಲಕ್ಕೆ ನಮ್ಗೆ ಅಷ್ಟು ಅವಕಾಶ ಕೂಡ ಇಲ್ಲ, ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಹಾಗಿರುವಾಗ ನನ್ನದು ಎನ್ನುವಂಥ ಅಹಂಕಾರ ಯಾಕೆ? ಇದು ಪಲಾಯನವಾದಲ್ಲ. ನಾವು ಯಾವುದನ್ನೂ ಬಿಡಬೇಕಾಗಿ, ನಾವು ಈಗ ಯಾವುದನ್ನು ಬಿಡಬೇಕಾಗಿಲ್ಲ. ಆದರೆ ಅದೇ ಸರ್ವಸ್ವ ಎನ್ನುವಂಥ ಭ್ರಮೆಯನ್ನು ಬಿಟ್ಟು ಬಿಡೋದಷ್ಟೇ. ಇದನ್ನೇ ಸಂಸಾರವನ್ನು ಬಿಡೋದು ಅಂತ. ಹೆಂಡತಿ ಮಕ್ಕಳನ್ನ ಬಿಡಬೇಕಾಗಿಲ್ಲ, ಮನೆ ಬಾಗಿಲು ಬಿಡಬೇಕಾಗಿಲ್ಲ, ಸಂಪಾದನೆಯನ್ನು ಬಿಡಬೇಕಾಗಿಲ್ಲ. ಆದರೆ ಇದು ಬಿಟ್ಟರೆ ಬೇರೆ ಜೀವನ ಇಲ್ಲ ಅಂತ ಅಟ್ಯಾಚ್ಮೆಂಟನ್ನು ಮಾತ್ರ ಬಿಡಬೇಕು. ಭಗವಂತ ಕೊಟ್ಟಿದ್ದಾನೆ, ಕೊಟ್ಟಷ್ಟು ಕಾಲ ಇಟ್ಟಷ್ಟು ಕಾಲ ಇರೋದು. ಅದೇ ರೀತಿ ಯಾವ ತತ್ವಾಭಿಮಾನ ದೇವತೆಗಳು ನಮ್ಮನ್ನು ತಿರಸ್ಕರಿಸಬಾರದು ಅಂತ ಎಚ್ಚರ ಇರಬೇಕು. ಯಾಕೆಂದರೆ ತತ್ವಾಭಿಮಾನ ದೇವತೆಗಳೇ ನಮ್ಮನ್ನು ಭಗವಂತನ ಸೇರಿಸುವಂಥ ಮಾರ್ಗದಲ್ಲಿ ಸಹಾಯ ಮಾಡ್ತಾರೆ. ಎಲ್ಲದಕ್ಕಿಂತಲ ಮೇಲೆ ಎಲ್ಲರಿಗೂ ಆಶ್ರಯನಾಗಿರತಕ್ಕಂತಹ ಪರತತ್ವ ಎಚ್ಚರದೊಂದಿಗೆ ನಿನ್ನ ಪಾಲಿನ ಬಂದ ಕರ್ತವ್ಯವನ್ನು ನೀನು ಮಾಡು, ಭಗವಂತನ ಪ್ರಸಾದ ಅಂತ ಮಾಡು, ನಿನ್ನ ಡ್ಯೂಟಿ ನೀನು ಮಾಡು ಅಂತ ಹೇಳುತ್ತೆ. ತಂದೆಯಾಗಿ ಏನು ಮಾಡಬೇಕು, ಸಮಾಜದಲ್ಲಿ ಒಬ್ಬ ಪೌರನಾಗಿ ಏನು ಮಾಡಬೇಕು, ನೀನು ಮಾಡಬೇಕಾದ ಡ್ಯೂಟಿ ನೀನು ಮಾಡು. ಯಾವುದನ್ನು ಅಂಟಿಸ್ಕೊಳ್ಳಬೇಡ. ಯಾಕೆಂದರೆ ಈ ಸಂಸಾರ ಅಲ್ಲ, ಬರೋ ಜನ್ಮದಲ್ಲಿ ಮತ್ತೆ ಹೆಂಡತಿ ಮಕ್ಕಳಿದೆ,
ಈ ನಿಮ್ಗೆ ಪ್ರತಿಯೊಂದು ಜನ್ಮದಲ್ಲಿ ಸಂಸಾರ, ಹೆಂಡತಿ, ಮಕ್ಕಳು, ಗಂಡ ಕಾಮನ್. ಇವೆಲ್ಲ ಕೂಡ ನಮ್ಮ ಸಾಧನೆಗೆ ಉಪಕರಣಗಳು. ಇವರೆಲ್ಲ ಕೂಡ ನಮ್ಮ ಸಾಧನೆಗೆ ಸಹಾಯ ಮಾಡ್ತಾರೆ. ಒಬ್ಬರೇ ಸಾಧನೆ ಮಾಡ್ಕೊಳ್ಳಿಕ್ಕೆ ಕಷ್ಟ, ಇವರೆಲ್ಲ ನಮಗೆ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಓವರ್ ಅಟ್ಯಾಚ್ಮೆಂಟ್ ಬೇಡ, ಅವೇ ಸರ್ವಸ್ವ ಅಂತ ಅಂದುಕೊಳ್ಳಬೇಡ. ಅದು ಬರೋ ಜನ್ಮದಲ್ಲಿ ಇರುತ್ತೆ. ಓಡಿ ಹೋಗಬೇಡ, ಸಂಸಾರದಲ್ಲೇ ಬದುಕು. ಭಗವಂತ ಏನು ಕೊಟ್ಟಿದ್ದಾನೋ ಅದನ್ನು ಸ್ವೀಕಾರ ಮಾಡು. ನಿನ್ನೆಲ್ಲ ಸರ್ವಸ್ವವನ್ನು ಪರಮ ರಕ್ಷಕ ಭಗವಂತ ಅಂತ ತಿಳಿ. ಹೀಗೆ ಬದುಕೋದರಿಂದ ನಮ್ಮ ಆತ್ಮಕ್ಕೆ ಅಂಟಿಕೊಂಡಂಥ ಕೊಳೆ ತೊಡೆದು ಹೋಗ್ತದೆ, ಮನಸ್ಸು ಸ್ವಚ್ಛ ಆಗ್ತದೆ, ಆಗ ಜ್ಞಾನ ಬೆಳಗುತ್ತದೆ. ಮಾನಸಿಕವಾಗಿ ಫುಲ್ ಅಟ್ಯಾಚ್ಮೆಂಟ್ಸ್, ಬಂಧನಗಳನ್ನಿಟ್ಟುಕೊಂಡ್ರೆ ಒಳಗಿರುವಂಥ ಜ್ಞಾನ ಹೇಗೆ ಹೊರಗೆ ಬರುತ್ತೆ? ಬರೋದಿಲ್ಲ. ಸೊ ಮಾನಸಿಕವಾಗಿ ಪ್ರಶಾಂತವಾಗಿದ್ದು ಸ್ವಚ್ಛವಾಗಿದ್ದಾಗ ಮಾತ್ರ ಭಗವಂತನ ಬಗ್ಗೆ ಆಲೋಚನೆ ಮಾಡಲಿಕ್ಕಾಗ್ತದೆ. ನಾವು ಯಾವುದ್ಯಾವುದೋ ಅಹಂಕಾರದಿಂದ, ಕೋಪದಿಂದ ಭಗವಂತನ ಬಗ್ಗೆ ಹಾಗೆ ಏನಾಗುತ್ತೆ, ಭಕ್ತಿ ಆಗ್ತದೆ ಅಷ್ಟೇ. ಸ್ವಚ್ಛವಾದಂಥ ಮನಸ್ಸಿನಿಂದ ಭಗವಂತನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಇದರಿಂದ ಮತ್ತೆ ಮರಳಿ ಬಾರದಂಥ ಶಾಶ್ವತ ಮೋಕ್ಷವನ್ನು ಜೀವ ಪಡೆಯಬಹುದು. ಈ ಮೋಕ್ಷದ ಬಗ್ಗೆ ಪ್ರಶ್ನೆ ಹಾಕಿದಾಗೆಲ್ಲ ನಮಗೆ ಕ್ಲಾರಿಟಿ ಬರುತ್ತೆ ಅಂದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಬರುತ್ತೆ. ಇಲ್ಲೆಲ್ಲಿ ನಿಮಗೆ ಕ್ಲಾರಿಟಿ ಬರಲ್ಲ. ಬೇಕಾದ್ರೆ ವರ್ಣನೆ ಮಾಡ್ಬೋದು, ಮೋಕ್ಷ ಅಂಬೋದು ಹೇಗಿರುತ್ತೆ, ಯಾವಾಗ ಬರುತ್ತೆ ಅಂತ ಅಂಬೋದು ಕೂಡ ನಿಮಗೆ ಕ್ಲಾರಿಟಿ ಇರಲ್ಲ. ಬಟ್ ಜ್ಯೋತಿಷ್ಯದಲ್ಲಿ ಸಿಗತ್ತೆ. ಜ್ಯೋತಿಷ್ಯದಲ್ಲೆಲ್ಲ ಹೇಳೋದು, ನಾವು ಈ ಜನ್ಮದಲ್ಲಿ ಪಡೆಯೋದೆಲ್ಲ ಕೂಡ ಹಿಂದಿನ ಜನ್ಮದ ಪುಣ್ಯದಿಂದ, ಪಾಪದಿಂದ. ಅಂದರೆ ಹಿಂದಿನ ಜನ್ಮ ಪುಣ್ಯ ಎಷ್ಟಿದೆ, ಪಾಪ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಆ ಪಾಪ ಪುಣ್ಯಗಳ ಸಂಸ್ಕಾರದಿಂದಲೇ ಮೋಕ್ಷ ಸಿಗತ್ತೆ. ಅಕೌಂಟ್ ಬ್ಯಾಲೆನ್ಸ್ ಜೀರೋ ಆಗಬೇಕು. ಅಕೌಂಟ್ ಬ್ಯಾಲೆನ್ಸ್ ಜೀರೋ ಯಾವಾಗಾಯಿತು, ಇನ್ನು ಈ ಪ್ರಪಂಚದ ಜೊತೆ ನಮಗೆ ಸಂಬಂಧ ಇಲ್ಲ, ಅಂದರೆ ಬದ್ಧತೆ ಇಲ್ಲ ಅಂತ ಅರ್ಥ. ಮೋಕ್ಷ ಅಂತಂದರೆ ಮತ್ತೆ ಭೂಮಿಗೆ ಬರೋದು ಬೇಕಾಗಿಲ್ಲ ಅಂತ ಅರ್ಥ ಅಲ್ಲ, ಬದ್ಧತೆ ಇಲ್ಲ. ನಾನಿದ್ದೇನೆ, ನಮ್ಮ ಮನೆ ಹತ್ರನೇ ಒಂದು ಬ್ಯಾಂಕ್ ಇದೆ, HDFC ಬ್ಯಾಂಕ್ ಇದೆ. ಸ್ವತಂತ್ರನ ನಾನು ಹೋಗ್ಬೋದು, ಬ್ಯಾಂಕ್ ಒಳಗೆ ಬರ್ಬೋದು. ನನಗೆ ಆ ಬ್ಯಾಂಕಲ್ಲಿ ಅಕೌಂಟ್ ಇಲ್ಲ. ಅಕೌಂಟ್ ಇಲ್ಲದ ಮೇಲೆ ಯಾಕೆ ಹೋಗಬೇಕು? ಅವಶ್ಯಕತೆ ಇಲ್ಲ. ಒಂದು ವೇಳೆ ಹೋಗಬೇಕಾಗಿ ಬಂದು ಯಾರೊಬ್ಬರು ಮಿತ್ರ ಬರ್ತಾನೆ, ನನಗೆ ಸ್ವಲ್ಪ ಬ್ಯಾಂಕೆಲ್ಲ ತೋರಿಸು, ಬ್ಯಾಂಕಿಗೆ ಹೋಗೋಣ ಬಾ, ಜೊತೆಗೆ ಹೋಗ್ತಾನೆ. ಆ ಬ್ಯಾಂಕಿಗೂ ನನಗೂ ಏನೂ ಅಟ್ಯಾಚ್ಮೆಂಟ್ ಇಲ್ಲ. ಹಾಗೆ ನಮ್ಮ ಪುಣ್ಯ ಪಾಪಗಳು ಝೀರೋ ಆದಾಗ ಭೂಮಿಗೆ ಬರಬಹುದು, ಬರದೇ ಇರಬಹುದು. ಭಗವಂತ ಯಾವುದೋ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡಿಕೊಂಡು ಬಾ ಅಂತಲೂ ಹೇಳ್ಬೋದು. ಆದರೆ ಈ ಭೂಮಿಗೂ ನಮಗೂ ಯಾವ ಥರದ ಅಟ್ಯಾಚ್ಮೆಂಟ್ ಇರಲ್ಲ. ಮಾನಸಿಕವಾಗಿ ಬಂಧಕ ಇರೋದಿಲ್ಲ. ಈಗ ನಮಗೆ ಮಾನಸಿಕವಾಗಿ ಬಂಧಕಗಳು ಜಾಸ್ತಿ, ಆಗ ಬಂಧಕ ಇರೋದಿಲ್ಲ ಅಷ್ಟೆ. ಎಷ್ಟೋ ಜನ ಅಪರೋಕ್ಷ ಜ್ಞಾನಿಗಳು ಭೂಮಿಗೆ ಬರ್ತಾರೆ, ತಮ್ಮ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಾರೆ. ಅವರನ್ನು ನೋಡಿದ್ರೆ ನಮಗೆ ಸಂಸಾರಿಗಳಿದ್ದಂತೆ ಕಾಣಿಸುತ್ತೆ. ಯಾಕಂದರೆ ನಮಗೆ ನಾವು ಹೇಗೆ ಜೀವನ ಮಾಡ್ತಾರೆ ನಮ್ಮ ಪ್ರಕಾರ ಅವ್ರು ಕಾಣ್ತಾರೆ. ಆದರೆ ಯಾವ ಅಟ್ಯಾಚ್ಮೆಂಟು ಇಟ್ಕೊಳ್ಳಲ್ಲ. ಅವ್ರ ಕಾರ್ಯ ಆಯ್ತಾ ಹೋಗ್ತಾ ಇರ್ತಾರೆ. ಮಾನಸಿಕವಾದ ಅಟ್ಯಾಚ್ಮೆಂಟ್ ಇಲ್ಲದೇ ಇರೋದು, ಆ ಸ್ಥಿತಿಯನ್ನು ತಲುಪೋದೇ ಮೋಕ್ಷ ಅಂತಾರೆ. ಬಂಧಕಗಳಿಲ್ಲದೆ ಜೀವನ ಮಾಡೋದು. ಜೀವನ್ಮುಕ್ತರು ಅಂತಾರೆ. ಸಶರೀರವಾಗಿದ್ದಾಗೆ ಎಲ್ಲ ಅಟ್ಯಾಚ್ಮೆಂಟನ್ನು ಕೂಡ ಹಿಡ್ಕೊಳ್ಳದೆ ಕೇವಲ ತನ್ನ ಕರ್ತವ್ಯವನ್ನು ತಾನು ಮಾಡ್ತಾ ಇದ್ದೀನಿ ಅಂತಂಬೋರೆ ಜೀವನ್ಮುಕ್ತರು ಅಂತ ಕೇಳ್ತಾರೆ. ಅಂದರೆ ಭೂಮಿ ಮೇಲೂ ಮೋಕ್ಷ ಸಾಧ್ಯ. ಹೇಗೆ? ಶರೀರವಾಗಿ ಮೋಕ್ಷ ಸಾಧ್ಯ. ಯಾಕೆಂದರೆ ಇದೇ ಜೀವನದಲ್ಲಿ ಎಲ್ಲರ ನಡ್ಕೊಳ್ತಾ ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೇನೆ, ಭಗವಂತ ನನಗೇನು ಹೇಳ್ತಾ ಇದೆ ಮಾಡ್ತಾ ಇದ್ದೀನಿ ಅಂತ, ಅದು ಕೂಡ ಮೋಕ್ಷ ಸಮಾನವೇ. ಪ್ರತ್ಯೇಕವಾಗಿ ಮೋಕ್ಷ ಅಂತಂಬೋದು ಏನಿರಲ್ಲ. ದಟ್ ಈಸ್ ಎ ಸ್ಟೇಟ್, ದಟ್ ಈಸ್ ನಾಟ್ ಎ ಲೊಕೇಶನ್. ಮೋಕ್ಷ ಅಂತ ಅಂಬೋದು ಸಪ್ರೇಟ್ ಲೊಕೇಶನ್ ಅಂದ್ಕೋಬೇಡಿ, ದಟ್ ಈಸ್ ಎ ಸ್ಟೇಟ್. ಇದು ಹೆಚ್ಚು ತಿಳ್ಕೊಬೇಕಾದ್ರೆ ಜ್ಯೋತಿಷ್ಶಾಸ್ತ್ರ ತುಂಬ ಹೆಲ್ಪ್ ಆಗುತ್ತೆ. ಅಸಲು ಜ್ಯೋತಿಷ್ಶಾಸ್ತ್ರ ಹೆಲ್ಪ್ ಮಾಡೋದು ಇದಕ್ಕೆ, ಈ ಒಂದು ಸಾಧನೆಗೆ ಹೆಲ್ಪ್ ಮಾಡೋಕ್ಕಿರೋದು. ಅಪ್ರತ್ಯಕ್ಷಾನಿ ಶಾಸ್ತ್ರಾಣಿ ವಿವಾದಸ್ತು ಕೇವಲಂ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಕೌ ಯತ್ರ ಸಾಕ್ಷಿಣೋ ಅಂತ ಬೃಹತ್ ಜಾತಕದಲ್ಲಿ ವರಾಹಮಿರಾಚಾರ್ಯ ಹೇಳ್ತಾರೆ. ಬೇರೆ ಎಲ್ಲ ಶಾಸ್ತ್ರಗಳೆಲ್ಲ ಕೂಡ ನಿಮಗೆ ಗೊಂದಲ ಇಡಿಸುತ್ತೆ, ಆದರೆ ಜ್ಯೋತಿಷ್ಶಾಸ್ತ್ರ ಗೊಂದಲ ಇಡಿಸೋದಿಲ್ಲ. ಎಷ್ಟು ಕರೆಕ್ಟ್ ಅಂದರೆ, ಸೂರ್ಯಚಂದ್ರಾದಿಗಳಿದ್ದಾರೆ ಅಂತ ನೀವು ಒಪ್ಪಿಕೊಳ್ತೀಯಾ? ಇದ್ದಾರೆ ಅಂತ ಕರೆಕ್ಟಾ? ಇದೆ, ಅಷ್ಟೇ ಕರೆಕ್ಟ್ ಜ್ಯೋತಿಷ್ಶಾಸ್ತ್ರ ಅಂತ ಹೇಳ್ತಾರೆ ಪ್ರಮಾಣ. ಸೊ ಇದು ಜ್ಞಾನದ ಅವಶ್ಯಕತೆ ತುಂಬ ಇದೆ. ಜ್ಞಾನ ಇಲ್ಲದೆ ಮುಂದೆ ಹೊರೆಯೋದ್ರಿಂದ ಏನೂ ಉಪಯೋಗ ಇಲ್ಲ. ತಿಳಿದುಕೊಳ್ಳಬೇಕು, ತಿಳಿದುಕೊಂಡು ಮುಂದುವರಿಬೇಕು ಅಂತ ಭಗವಂತ ಈ ಶ್ಲೋಕದಿಂದ ಹೇಳ್ತಾನೆ. ಮತ್ತು ಇದರಲ್ಲಿ ಮತ್ತೆ ವಿಭಾಗವನ್ನು ಮಾಡ್ತಾನೆ. ಈ ಒಂದು ಮನುಷ್ಯರಲ್ಲಿ ವಿಭಾಗ, ಪ್ರಾಣಿಗಳಲ್ಲಿ ವಿಭಾಗ, ಅವರು ಜ್ಞಾನವನ್ನು ಹೇಗೆ ಸಂಪಾದನೆ ಮಾಡ್ತಾರೆ, ಇದನ್ನೆಲ್ಲ ಕೂಡ
ಮುಂದಿನ ಶ್ಲೋಕಗಳಲ್ಲಿ ಭಗವಂತ ಮುಂದುವರಿಸ್ತಾನೆ. ಅವುಗಳನ್ನೆಲ್ಲ ಕೂಡ ಮುಂದಿನ ವಾರ ನಾವು ಪಾಠವನ್ನು ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.